ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಆನ್ಲೈನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಸೋದರರಾದ HC ಜಗದೀಶ್ ಅವರು ಉಪನ್ಯಾಸ ಮಾಡಲು ಒಪ್ಪಿರುವುದು ನಮಗೆ ತುಂಬಾ ಸಂತೋಷದ ವಿಷಯ. ಇಂದಿನ ವಿಷಯ ಮಾನವ ಜನ್ಮ ದೊಡ್ಡದೇಕೆ. ಸೋದರ ಜಗದೀಶರವರು ಹುಳಿಯಾರು, ನಿಮಗೆಲ್ಲ ತುಂಬಾ ಚಿರಪರಿಚಿತರು. ಸುಮಾರು 25 ವರ್ಷಗಳಿಂದಲೂ ಹೆಚ್ಚಿನ ವರ್ಷದಿಂದ ಉಪನ್ಯಾಸ ಮಾಡ್ತಾ ಇದ್ದಾರೆ. ತಮ್ಮ ಅಧ್ಯಾಪಕ ವೃತ್ತಿಯ ಜೊತೆಗೆ ತಮ್ಮನ್ನು ಥಿಯಾಸಫಿ ಸೇವೆಯಲ್ಲಿ ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಅವರಲ್ಲಿರುವ ವಿಷಯ ಪ್ರಜ್ಞೆ, ಜೊತೆಯ ವಿಷಯ ಪ್ರತಿಪಾದನೆ, ಅಖಂಡತ್ವದ ಪರಿಚಯ, ಸಂದರ್ಭಾನುಸಾರವಾಗಿ ಹೋಲಿಸಬಹುದಾದ ಸಿದ್ಧಾಂತ ಮತ್ತು ವ್ಯಕ್ತಿತ್ವಗಳನ್ನು ಅವರ ಉಪನ್ಯಾಸಗಳಲ್ಲಿ ನಾವು ಕಾಣುತ್ತೇವೆ. ಕರ್ನಾಟಕದ ಎಲ್ಲಾ ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಗೋಷ್ಠಿಗಳನ್ನು ನಿರ್ದೇಶಿಸಿ ಮತ್ತು ಉಪನ್ಯಾಸಗಳನ್ನು ಮಾಡಿದ್ದಾರೆ. ಎಂಥ ಕಠಿಣ ವಿಷಯಗಳನ್ನಾದರೂ ನಮಗೆ ಸರಳವಾಗಿ ಅರ್ಥವಾಗುವಂತೆ, ಹೃದಯವನ್ನು ಮುಟ್ಟುವಂತೆ ಉಪನ್ಯಾಸ ಮಾಡಬಲ್ಲರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ಮಾಡಲು ಕೇಳ್ಕೊಳ್ತಾ ಇದ್ದೇನೆ. ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಸೋದರರೇ ಹಾಗೂ ಸೋದರಿಯರೇ, ಮೊಟ್ಟ ಮೊದಲಿಗೆ ಈ ಅವಕಾಶವನ್ನ ಕೊಟ್ಟದ್ದಕ್ಕಾಗಿ ಫೆಡರೇಷನ್ನಿನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈಗ ಇಂದಿನ ಉಪನ್ಯಾಸದ ವಿಷಯ ಈಗಾಗಲೇ ನಮ್ಮ ಸಹೋದರರು ಹೇಳಿದ ಹಾಗೆ ಮಾನವ ಜನ್ಮ ದೊಡ್ಡದೇಕೆ. ನಾವು ಒಂದು ದಾಸವಾಣಿಯನ್ನ ಸಾಕಷ್ಟು ಬಾರಿ ಕೇಳಿದ್ದೇವೆ. ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ. ಈ ಒಂದು ದಾಸವಾಣಿ ನಮಗೆ ಬಹಳ ಪರಿಚಿತವಾದಂತಹ ಒಂದು ವಾಕ್ಯ ಇದು. ಆದರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಏನಕ್ಕೋಸ್ಕರ ಈ ಮಾನವ ಜನ್ಮ ದೊಡ್ಡದು ಅಂತಕ್ಕಂತಹ ಆಲೋಚನೆಯನ್ನ ನಾವು ಮಾಡಿದ್ದೇವಾ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಇನ್ನೊಂದು ಕಡೆ ನಮ್ಗೆ ಉಪನಿಷತ್ತಿನ ಒಂದು ವಾಕ್ಯವನ್ನು ನಾವು ಕೇಳಿದ್ದೇವೆ, ಅಣುರೇಣು ತೃಣ ಕಾಷ್ಟಗಳಲ್ಲಿ ಪರಮಾತ್ಮನ ಚೈತನ್ಯ ಅಡಗಿದೆ ಅಂತ ಹೇಳಿ. ನೋಡಿ, ಈ ವಾಕ್ಯ ಏನ್ ಹೇಳುತ್ತೆ ನಮ್ಗೆ, ಅಣುರೇಣು ತೃಣ ಕಾಷ್ಟಗಳಲ್ಲಿ ಪರಮಾತ್ಮನ ಚೈತನ್ಯ ಅಡಗಿದೆ ಎನ್ನುವಂಥದ್ದನ್ನು ಕೇಳ್ತೀವಿ. ಅದೇ ಸಂದರ್ಭದಲ್ಲಿ ದಾಸವಾಣಿ ನಮ್ಗೆ ಏನ್ ಹೇಳ್ತಾ ಇದೆ, ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತಕ್ಕಂತಹ ವಾಕ್ಯನು ಕೇಳ್ತಾ ಇದ್ವಿ. ಹಾಗಾದ್ರೆ ಎಲ್ಲೆಲ್ಲಿಯೂ ಕೂಡ ಅಣುರೇಣು ತೃಣ ಕಾಷ್ಟಗಳಲ್ಲಿಯೂ ಕೂಡ ಪರಮಾತ್ಮನ ಚೈತನ್ಯ ಅಡಗಿದೆ ಅಂತ ಆದ್ಮೇಲೆ ಈ ಮಾನವ ಜನ್ಮಕ್ಕೆ ಬೇರೆ ಯಾವುದೇ ಜೀವವರ್ಗಗಳಿಗೆ ಇಲ್ಲದೆ ಇರುವಂತಹ ಒಂದು ಶ್ರೇಷ್ಠತೆ ಈ ಮಾನವ ವರ್ಗಕ್ಕೆ ಏನಕ್ಕೋಸ್ಕರ ಬಂತು? ಇದ್ರ ಬಗ್ಗೆ ನಾವು ಬಹಳಷ್ಟು ಆಲೋಚನೆ ಮಾಡಬೇಕಾಗಿದೆ. ಇದನ್ನ ನಾವೇನಾದ್ರೂ ತಿಳಿಬೇಕು ಅಂತ ಅಂದುಕೊಂಡ್ರೆ ಏನಕ್ಕೆ ದೊಡ್ಡದು ಅನ್ನೋದನ್ನ ನಾವು ವಿಚಾರ ಮಾಡಬೇಕು ಅಂತ ಹೊರಟಾಗ ಈ ಒಂದು ಮಾನವನ ಒಂದು ಸ್ವರೂಪ, ಅದರ ಒಂದು ಸಂಕೀರ್ಣತೆ, ಇವುಗಳನ್ನ ನಾವು
ಆಳವಾಗಿ ತಿಳಿದುಕೊಂಡಾಗ ನಮ್ಗೆ ಈ ಏನಕ್ಕೋಸ್ಕರ ಈ ಮಾನವ ಜನ್ಮ ದೊಡ್ಡದು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ಮಾನವ ಜನ್ಮವನ್ನ ನಾವು ಪಡೆದಿರ್ತಕ್ಕಂಥದ್ರ ಹಿಂದಿನ ಒಂದು ಸುದೀರ್ಘವಾದ ಪಯಣವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಇಲ್ಲಿ ಇನ್ನೊಂದು ಕಡೆ ನಮ್ಗೆ ಒಂದು ದಾಸರ ವಾಕ್ಯವನ್ನ ನಾವು ಕೇಳಿದ್ದೇವೆ. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ. ಅಂದ್ರೆ ಈ ಮಾನವ ಜನ್ಮವನ್ನ ನಾವು ತೆಗೆದುಕೊಳ್ಬೇಕಾಗಿದ್ರೆ 84 ಲಕ್ಷ ಜೀವ ರಾಶಿಗಳನ್ನ ದಾಟಿದ ನಂತರ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಈ ಮಾನವ ಜನ್ಮ. ಇಂತಹ ಒಂದು ಜನ್ಮದ ಒಂದು ಶ್ರೇಷ್ಠತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ನೋಡಿ, ನಾವೆಲ್ಲರೂ ಕೂಡ ಆ ಭಗವಂತನಿಂದನೇ ಸಿಡಿದು ಬಂದಿರತಕ್ಕಂತಹ ಒಂದು ಅಂಶಗಳು. ನಾವು ಈ ಭಗವಂತನಿಂದನೇ ಸಿಡಿದು ಬಂದಿರತಕ್ಕಂತ ಅಂಶಗಳಾದ ನಾವು ಪುನಃ ಆ ಭಗವಂತನನ್ನೇ ಸೇರುವಂತಹ ಒಂದು ಸುದೀರ್ಘವಾದಂತಹ ಪಯಣದ ಹಾದಿಯಲ್ಲಿ ಈ ಮತ್ತೆ ನಾವು ಆ ಪರಮಾತ್ಮನನ್ನ ಸೇರೋದಿಕ್ಕೆ ಈ ಮಾನವ ಜನ್ಮವೇ ಒಂದು ಹೆಬ್ಬಾಗಿಲು. ಇದರ ವಿನಃ ನಾವು ಆ ಭಗವಂತನಲ್ಲಿ ಒಂದಾಗೋದಿಕ್ಕೆ ಬೇರೆ ಮಾರ್ಗವೇ ಇಲ್ಲ. ನಾವು ಆ ಭಗವಂತನ ಅಂಶವೇ. ನಾವು ಭಗವಂತನ ಅಂಶನೇ ಆದ್ಮೇಲೆ ಪುನಃ ನಮ್ಮ ಒಂದು ಗುರಿ ಏನು, ನಮ್ಮ ಜೀವನದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆ ಭಗವಂತನನ್ನೇ ಸೇರೋದೇ ನಮ್ಮ ಜೀವನದ ಗುರಿ ಮತ್ತು ಉದ್ದೇಶ. ಆದ್ರ ಆ ಉದ್ದೇಶ ನೆರವೇರ್ಬೇಕಾಗಿದ್ರೆ ನೋಡಿ, ಎಷ್ಟು ಜೀವವರ್ಗಗಳಿದೆ. ನಾವು ಥಿಯೋಸಾಫಿಕಲ್ ದೃಷ್ಟಿಯಿಂದ ನೋಡುವಾಗ ಸಪ್ತ ಜೀವವರ್ಗಗಳು. ಈ ಸ್ಥೂಲ ಲೋಕಕ್ಕೆ ಸಂಬಂಧಪಟ್ಟಂತೆ 3-4 ಜೀವವರ್ಗಗಳನ್ನ ನೋಡ್ತೇವೆ ನಾವು. ಖನಿಜ, ಸಸ್ಯ, ಪ್ರಾಣಿ ಮತ್ತು ಮನುಷ್ಯ ಅಂತಕ್ಕಂಥ 4 ಜೀವವರ್ಗಗಳನ್ನು ನೋಡ್ತೇವೆ. ಇನ್ನೂ ಕೂಡ ಥಿಯೋಸಾಫಿಕಲ್ ದೃಷ್ಟಿಯಲ್ಲಿ ನೋಡಿದ್ರೆ ಸೂಕ್ಷ್ಮ ಲೋಕಗಳಲ್ಲಿ 3 ಭೂತ ವರ್ಗಗಳು. ಒಟ್ಟು 7 ಜೀವವರ್ಗಗಳನ್ನ ನಾವು ಥಿಯೋಸಾಫಿ ದೃಷ್ಟಿಯಲ್ಲಿ ಅಧ್ಯಯನ ಮಾಡ್ತೇವೆ. ಈ 7 ಜೀವವರ್ಗಗಳಲ್ಲಿ ನಾವು ಆ ಭಗವಂತನನ್ನ ಸೇರೋದಕ್ಕೆ ಸಾಧ್ಯವಾಗ್ತಕ್ಕಂಥ ಜೀವವರ್ಗ ಅಂತ ಹೇಳಿದ್ರೆ ಈ ಮಾನವ ವರ್ಗ. ಹಿಂದಿನ ಯಾವ ಜೀವವರ್ಗಗಳಿಗೂ ಕೂಡ ಆ ಭಗವಂತನನ್ನ ಸೇರುವಂತಹ, ಭಗವಂತನಲ್ಲಿ ಒಂದಾಗುವಂತಹ ಒಂದು ಅವಕಾಶ ಇಲ್ಲ. ಅದರಿಂದ ಈ ಭಗವಂತನನ್ನ ಸೇರುವ ಒಂದು ಸುದೀರ್ಘವಾದ ಪಯಣದ ಹಾದಿಯಲ್ಲಿ ಈ ಮಾನವ ಜನ್ಮ ಅಂತಕ್ಕಂಥದ್ದು ಅತ್ಯಂತ ಒಂದು ಪ್ರಮುಖವಾದ ಘಟ್ಟ. ಈ ಘಟ್ಟದ ಮೂಲಕವೇ ಅಥವಾ ಈ ಹೆಬ್ಬಾಗಿಲಿನ ಮೂಲಕವೇ ನಾವು ಆ ಭಗವಂತನನ್ನ ಸೇರೋದಕ್ಕೆ ಸಾಧ್ಯ. ಇಲ್ಲಿ ನಾವು ಈಗ ಈ ಥಿಯೋಸಾಫಿಕಲ್ ದೃಷ್ಟಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋದಾಗ ಈ ಭೂಗ್ರಹ ಇದೆಯಲ್ಲ, ಇದೇ ಸದ್ಯಕ್ಕೆ ನಮ್ಮ ಮನೆ ಅಂತ ನಾವು ಅಂದ್ಕೊಳ್ಬಹುದು. ಇಲ್ಲಿ ಈ ಭೂಗ್ರಹ ಅಂತಕ್ಕಂಥದ್ದು ನಮ್ಮ ವಿಶಾಲವಾದಂತಹ ಒಂದು ಈ ಸೌರ ಬ್ರಹ್ಮಾಂಡ ಅಂತಕ್ಕಂಥದ್ದು ಒಂದು ವಿಶಾಲವಾದ ನಗರ. ಅದರಲ್ಲಿ ಈ ಭೂಗ್ರಹ ಅಂತಕ್ಕಂಥದ್ದು ನಮ್ಮ ಒಂದು ಮನೆ ಅಂತ ನಾವು ಆಲೋಚನೆ ಮಾಡಬಹುದು. ಇಲ್ಲಿ ಈ ಸಪ್ತ ಲೋಕಗಳ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಸಪ್ತ ಲೋಕಗಳಿದೆ ನಮಗೆ ಗೊತ್ತಿರೋ ಹಾಗೆ. ಅಂದ್ರೆ ಈಗ ಆದಿಲೋಕ ಇದೆ, ಅನುಪಾದಕ ಲೋಕ ಇದೆ, ಮತ್ತೆ ಆತ್ಮಲೋಕ, ಮತ್ತೆ ಬುದ್ಧಿಲೋಕ, ಮನೋಲೋಕ, ಕಾಮಲೋಕ, ಸ್ಥೂಲ ಲೋಕ ಅಂತಕ್ಕಂತ ಒಂದು ಸಪ್ತ ಲೋಕಗಳ ವಿಷಯ ನಮ್ಗೀಗಾಗ್ಲೇ ಬಹಳಷ್ಟು ತಿಳಿದಿರ್ತಕ್ಕಂಥ ವಿಚಾರ. ಇಲ್ಲಿ ನಮ್ಮ ಪ್ರಜ್ಞಾನಾಂಶ ಅಂತ ಏನ್ ಕರಿತೀವಿ ನಾವು, ಅಂದ್ರೆ ನಮ್ಮ ನಿಜವಾದಂತಹ ಒಂದು ಮೂಲ ಸ್ವರೂಪ ಏನಿದೆಯಲ್ಲ, ಆ ಪ್ರಜ್ಞಾನಾಂಶವು ಈ ಸೌರ ಬ್ರಹ್ಮಾಂಡೇಶ್ವರ ಅಂತ ನಾವೇನು ಕರಿತೀವಲ್ಲ, ಆ ಸೌರ ಬ್ರಹ್ಮನಿಗಿಂತಲೂ ಕೂಡ ಅವನು ಮಹಾಮಹಿಮನಾಗಿರ್ತಕ್ಕಂಥವನು. ಅವನ ಮೂಲ ಯಾವುದು ಅಂತ ಹೇಳಿದ್ರೆ ಆ ದೇವಾದಿದೇವನ ಒಂದು ಅಂಶ ಅಥವಾ ಅವನ ಒಂದು ಕಿಡಿ ಇದು ಈ ಪ್ರಜ್ಞಾನಾಂಶ ಅಂತಕ್ಕಂಥದ್ದು. ಈ ಸೌರ ಬ್ರಹ್ಮಾಂಡೇಶ್ವರ ಇದನ್ನಲ್ಲ, ಅವನು ಈ ಬ್ರಹ್ಮಾಂಡಕ್ಕೆ ಒಡೆಯ. ಆದ್ರೆ ನಮ್ಮ ಪ್ರಜ್ಞಾನಾಂಶವು ಅದಕ್ಕಿಂತಲೂ ಕೂಡ ಮೂಲವಾದಂತಹ ಆ ದಿವ್ಯ ದೇವ, ಆದಿ ದೇವ ಅಂತ ಏನ್ ಕರಿತೀವಲ್ಲ, ಆ ಭಗವಂತನ ಒಂದು ಅಂಶ ಇದು. ಆದ್ರಿಂದ ಈ ಅಂಶ ಇದು ರೂಪಾತೀತ, ಅದು ದೇಹಾತೀತ, ಜೊತೆಗೆ ಅದು ಅಪರಿಮಿತ. ಅದು ಇಂತಹ ಒಂದು ಕಿಡಿ ತಾನೂ ಕೂಡ ಒಂದು ಜ್ವಾಲೆಯಾಗಿ ಬೆಳಗಿ ಪುನಃ ಆ ಮಹಾಜ್ವಾಲೆಯಲ್ಲಿ ಇದು ಒಂದಾಗಬೇಕಾಗಿದೆ. ಆ ಒಂದಾಗುವಂತಹ ಒಂದು ಪ್ರಯಾಣದಲ್ಲಿ ಇದು ಒಂದು ಮಹತ್ತರವಾದಂತಹ ಒಂದು ಘಟ್ಟ. ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ಸ್ವಲ್ಪ ನಾವು ನಮ್ಮ ಸೃಷ್ಟಿಯ ಹಿನ್ನೆಲೆಯನ್ನ ನೋಡೋದಕ್ಕೆ ಹೊರಟಾಗ ಈ ಈಶ್ವರ 3 ಶಕ್ತಿಗಳನ್ನ
ಪ್ರವಾಹ ರೂಪದಲ್ಲಿ ಹರಿಸ್ತಾನೆ. ಒಬ್ಬನೇ ಭಗವಂತ ತಾನು 3 ಶಕ್ತಿಯ ಪ್ರವಾಹಗಳಾಗಿ ಹೊರಹೊಮ್ತಾನೆ. ಈ ಶಕ್ತಿಯಲ್ಲಿ 3 ಶಕ್ತಿಗಳಲ್ಲಿ ಒಂದು ಈ ಬ್ರಹ್ಮಶಕ್ತಿ ಅಂತಕ್ಕಂಥದ್ದು ಆದಿಲೋಕದಿಂದ ಈ ಸ್ಥೂಲ ಲೋಕದವರೆಗೆ ತನ್ನ ಶಕ್ತಿಯನ್ನ ಪ್ರವಹಿಸುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಆದಿಲೋಕದಿಂದ ಸ್ಥೂಲ ಲೋಕ, ಈ ಸಪ್ತಲೋಕಗಳು ಅಂತ ನಾವೇನ್ ಹೇಳ್ತೀವಿ, ಈ ಸಪ್ತಲೋಕಗಳಲ್ಲಿ ತನ್ನ ಶಕ್ತಿಯನ್ನ ಒಂದು ಪ್ರವಾಹವನ್ನ ಅವನು ಹರಿಸಿದಾಗ ಆಯಾ ಲೋಕಗಳ ಸೃಷ್ಟಿಗೆ ಬೇಕಾಗಿರ್ತಕ್ಕಂತಹ ಒಂದು ಅಣು ಪರಮಾಣುಗಳ ಒಂದು ರಚನೆ ಆಗ್ತಾ ಹೋಗುತ್ತೆ. ಇದು ನಮ್ಗೆಲ್ಲ ತಿಳಿದಿರುವಂತ ವಿಚಾರ. ಅತ್ಯಂತ ಇದು ಸಾಂದ್ರತೆಯನ್ನ ಪಡೆದಾಗ, ಅಂದ್ರೆ ಸ್ಥೂಲ ಲೋಕದವರೆಗೆ ಇಳಿದಾಗ ಅದನ್ನೇ ನಾವೇನ್ ಕರಿತೀವಿ, ರಾಸಾಯನಿಕ ಪರಮಾಣುಗಳು ಅಂತ ಹೇಳಿ ನಮ್ಗೆ ವಿಜ್ಞಾನದ ದೃಷ್ಟಿಯಲ್ಲಿ ನಾವೇನ್ ಕರಿತೀವಲ್ಲ, ಆ ಒಂದು ರಾಸಾಯನಿಕ ಪರಮಾಣುಗಳಾಗಿ ಇಲ್ಲಿ ರಚನೆ ಅಂದ್ರೆ ಸೃಷ್ಟಿ ಪ್ರಾರಂಭವಾಗ್ತದೆ. ಇದಾದ ಮೇಲೆ ಅಂದ್ರೆ ಇದೆಲ್ಲ ಈ ಲೋಕಗಳ ಸೃಷ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳಾಯ್ತು. ಇವಾಗ ಅಂದ್ರೆ ಕಚ್ಚಾ ಮೆಟೀರಿಯಲ್, ರಾ ಮೆಟೀರಿಯಲ್ ಅಂತೀವಲ್ಲ, ಕಚ್ಚಾ ವಸ್ತು, ಇದು ಸೃಷ್ಟಿ ಆಯ್ತು. ಇದಾದ ನಂತರ ಇನ್ನ ಈ ರೂಪಗಳ ರಚನೆ ಆಗಬೇಕು. ಈ ರೂಪಗಳ ರಚನೆಯ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಈ ವಿಷ್ಣು ಶಕ್ತಿ. ಇದೇ ರೀತಿನಲ್ಲಿ ಆ ವಿಷ್ಣು ಶಕ್ತಿ ಆ ಆದಿಲೋಕದಿಂದ ಹಿಡಿದು ಈ ಸ್ಥೂಲ ಲೋಕದವರೆಗೆ ಆ ಒಂದು ಪ್ರವಾಹವನ್ನ ಹರಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಏನ್ ಪ್ರಕ್ರಿಯೆ ನಡೀತದೆ, ಇಲ್ಲಿ ಏನ್ ನಡೀತದೆ ಅಂತ ಹೇಳಿದ್ರೆ, ಈಗ ಆ ಒಂದು ವಿಷ್ಣು ಶಕ್ತಿ ಕೆಳಗಿನ ಲೋಕ ಅಂದ್ರೆ ಆದಿಲೋಕದಿಂದ ಕೆಳಗಿನ ಲೋಕವಾಗಿರ್ತಕ್ಕಂಥ ಅನುಪಾದಕ ಲೋಕಕ್ಕೆ ಇಳಿದಾಗ ಆ ಅನುಪಾದಕ ಲೋಕದಲ್ಲಿರ್ತಕ್ಕಂತಹ ಪ್ರಜ್ಞಾನಾಂಶಗಳನ್ನ ಸಂಧಿಸುತ್ತೆ. ಈಗ ನಮಗೆ ಗೊತ್ತಿದೆ, ಆದಿಲೋಕದ ವಿಷಯ ನಾವೇನು ಪ್ರಸ್ತಾಪ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ದಿವ್ಯ ದೃಷ್ಟಿ ಇರ್ತಕ್ಕಂತಹ ಯೋಗಿಗಳಿಗೂ ಅದ್ರ ವಿಷಯನ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಾರೆ. ಅಂತಹ ಆದಿಲೋಕದಲ್ಲಿದ್ದಂತಹ ಪರಮಾತ್ಮನ ಅಂಶ ಸಿಡಿದು ಹೊರಗೆ ಬಂದಾಗ ಅನುಪಾದಕ ಲೋಕಕ್ಕೆ ಇಳಿತು. ಆ ಅನುಪಾದಕ ಲೋಕದಲ್ಲಿರ್ತಕ್ಕಂತಹ ಆ ಭಗವಂತನ ಒಂದೊಂದು ಕಿಡಿಯನ್ನು ಕೂಡ ನಾವು ಪ್ರಜ್ಞಾನಾಂಶು ಅಂತ ಹೇಳಿ ಕರಿತೀವಿ. ಈಗ ವಿಷ್ಣು ಶಕ್ತಿ ಈ ಅನುಪಾದಕ ಲೋಕಕ್ಕೆ ಇಳಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ಪ್ರಜ್ಞಾನಾಂಶಗಳ ಒಬ್ಬೊಬ್ಬರ ಒಂದು ಅಂಶವನ್ನ ತನ್ನ ಜೊತೆನಲ್ಲಿ ಸೇರಿಸ್ಕೊಂಡು ಕೆಳಮುಖವಾಗಿ ಇಳಿತಾನೆ. ಸ್ವಲ್ಪ ಈ ವಿಚಾರ ನಾವು ಥಿಯೋಸಾಫಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ಇನ್ನಷ್ಟು ಸರಳ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟನೇ. ಈಗ ನೋಡಿ, ಏನಾಯ್ತು, ವಿಷ್ಣು ಶಕ್ತಿ ಅನುಪಾದಕ ಲೋಕಕ್ಕೆ ಇಳಿತು. ಅನುಪಾದಕ ಲೋಕಕ್ಕೆ ಇಳಿದ ತಕ್ಷಣ ಅಲ್ಲಿ ಆ ಪರಮಾತ್ಮನ ಅಂಶದ ಆ ಕಿಡಿಗಳೇನಿತ್ತಲ್ಲ, ಒಂದೊಂದು ಪ್ರಜ್ಞಾನಾಂಶ, ಆ ಪ್ರಜ್ಞಾನಾಂಶವನ್ನ ತನ್ನ ಜೊತೆನಲ್ಲಿ ಸೇರಿಸ್ಕೊಂಡುದು ಕೆಳಗಡೆಗೆ ಇಳೀತದೆ. ಕೆಳಗಡೆಗೆ ಅಂತ ಹೇಳಿದ್ರೆ ಆತ್ಮಲೋಕಕ್ಕೆ ಇಳಿತು. ಅನುಪಾದಕ ಲೋಕದಿಂದ ಆತ್ಮಲೋಕಕ್ಕೆ ಇಳಿತು. ಹೀಗೆ ಇಳಿತಕ್ಕಂತಹ ಸಂದರ್ಭದಲ್ಲಿ ಆತ್ಮಲೋಕಕ್ಕೆ ಇಳಿದ ತಕ್ಷಣ ಆ ಆತ್ಮಲೋಕದ ಒಂದು ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನ ತನ್ನ ಜೊತೆನಲ್ಲಿ ಸೇರಿಸ್ಕೊಳ್ಳುತ್ತೆ. ಈಗ ನಮ್ಗೆ ಗೊತ್ತಿದೆ, ಈ ಒಂದೊಂದು ಏನು ಲೋಕಗಳಿದೆ ಆ ಒಂದೊಂದು ಲೋಕದಲ್ಲೂ ಕೂಡ 7 ಉಪಲೋಕಗಳಿದೆ. ಆ 7 ಉಪಲೋಕಗಳಲ್ಲಿ ಆ ಲೋಕದ ಅತ್ಯಂತ ಮೇಲಿನ ಉಪಲೋಕವನ್ನ ನಾವು ಪರಮಾಣು ಉಪಲೋಕ ಅಂತ ಹೇಳಿ ಕರಿತೇವೆ. ಈಗ ಆ ವಿಷ್ಣು ಶಕ್ತಿ ಅನುಪಾದಕ ಲೋಕದಿಂದ ಆತ್ಮಲೋಕಕ್ಕೆ ಇಳಿದ ತಕ್ಷಣ ಆ ಪ್ರಜ್ಞಾನಾಂಶವಿನ ಅಂಶ ಏನಿದೆಯಲ್ಲ, ಆ ಅಂಶಕ್ಕೆ ಆ ಏನು ಆತ್ಮಲೋಕದ ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನ ತನ್ನ ಜೊತೆನಲ್ಲಿ ಅದು ಸೇರಿಸ್ಕೊಳ್ಳುತ್ತೆ. ಅದನ್ನೇ ನಾವೇನ್ ಕರಿತೀವಿ, ಶಾಶ್ವತ ಪರಮಾಣು ಅಂತ ಕರಿತೀವಿ. ಈಗ ಆತ್ಮಲೋಕಕ್ಕೆ ಇಳಿದಿದೆ, ಆತ್ಮಲೋಕದ ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನ ತನ್ನ ಜೊತೆನಲ್ಲಿ ಸೇರಿಸ್ಕೊಳ್ತು, ಅದನ್ನ ಆತ್ಮಲೋಕದ ನಾವು ಶಾಶ್ವತ ಪರಮಾಣು ಅಂತ ಹೇಳಿ ಕರಿತೀವಿ. ಹೀಗೇನೆ ಇದನ್ನು ಕೆಳಗಡೆಗೆ ಇಳಿತಾ ಬರ್ತದೆ. ಆತ್ಮಲೋಕಕ್ಕೆ ಇಳಿತು, ಆತ್ಮಲೋಕದಲ್ಲಿ ಇಳಿದಿದ್ದು ಒಂದು ಅಂಶವನ್ನ ಸೇರಿಸ್ಕೊಂಡು ಕೆಳಗಡಿನ ಬುದ್ಧಿಲೋಕಕ್ಕೆ ಇಳಿತು, ಬುದ್ಧಿಲೋಕದಿಂದ ಮನೋಲೋಕದವರೆಗೆ ಇಳಿದು ಬರುತ್ತೆ. ಆ ಯಾವುದು ಪ್ರಜ್ಞಾನಾಂಶವಿನ ಅಂಶ ಮನೋಲೋಕದ ಊರ್ಧ್ವ ಭಾಗದವರೆಗೆ ಅದು ಇಳಿದು ಬರುತ್ತೆ. ಇನ್ನು ಅಲ್ಲಿಂದ ಅದು ಕೆಳಗಡೆಗೆ ಇಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಈಗ ಇಳಿದು ಬರುವಾಗ ಏನಾಯ್ತು, ಆತ್ಮಲೋಕಕ್ಕೆ ಇಳಿದ ತಕ್ಷಣ ಒಂದು ಪರಮಾಣುವನ್ನ ತನ್ನ ಜೊತೆಯಲ್ಲಿ ಸೇರಿಸ್ಕೊಳ್ತು ಆ ಸೂಕ್ಷ್ಮ ತಂತುವಿಗೆ.
ಬುದ್ಧಿಲೋಕಕ್ಕೆ ಇಳಿದಾಗ ಬುದ್ಧಿಲೋಕದ ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನ ತನ್ನ ಆ ಸೂಕ್ಷ್ಮ ತಂತುವಿಗೆ ಸೇರಿಸ್ಕೊಳ್ತು. ಇನ್ನು ಕೆಳಗಡೆ ಮನೋಲೋಕದ ಊರ್ಧ್ವ ಭಾಗಕ್ಕೆ ಇಳಿದಾಗ ಮನೋಲೋಕದ ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನ ತನ್ನ ಜೊತೆಯಲ್ಲಿ ಸೇರಿಸ್ಕೊಳ್ತು. ನೋಡಿ, ಈಗ ಪ್ರಜ್ಞಾನಾಂಶು ಮನೋಲೋಕದ ಊರ್ಧ್ವ ಭಾಗದವರೆಗೆ ಇಳಿದು ಬಂದಿದೆ. ಈ ಇಳಿದು ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಮೂರು ಲೋಕಗಳ ಅಂದ್ರೆ ಆತ್ಮಲೋಕ, ಬುದ್ಧಿಲೋಕ ಮತ್ತು ಮನೋಲೋಕದ ಪರಮಾಣು ಉಪಲೋಕಗಳಿಂದ ಒಂದೊಂದು ಪರಮಾಣುವನ್ನ ಆ ಸೂಕ್ಷ್ಮ ತಂತುವಿಗೆ ಅದು ತೊಡಸ್ಕೊಳ್ತಾ ಬಂತು. ಈ ಪರಮಾಣುಗಳನ್ನೇ ನಾವು ಶಾಶ್ವತ ದೇಹ ಬೀಜಾಣುಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ನಾವು ಇದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈ ವಿಷ್ಣು ಶಕ್ತಿ ಕೆಳಮುಖವಾಗಿ ಹರಿತಾ ಬರುವಾಗ ಪ್ರಮುಖವಾದ 3 ಕಾರ್ಯಗಳನ್ನದು ನಿರ್ವಹಿಸುತ್ತೆ. ಏನೇನು ಕೆಲಸ ಅಂತ ಹೇಳಿದ್ರೆ, ಆ ಪ್ರತಿ ಲೋಕದ ಪರಮಾಣು ಉಪಲೋಕದಿಂದ ಒಂದೊಂದು ಪರಮಾಣುವನ್ನ ಒಂದು ಸೂಕ್ಷ್ಮ ತಂತುವಿಗೆ ತೊಡಸ್ತಕ್ಕಂತಹ ಒಂದು ಕಾರ್ಯವನ್ನ ಮಾಡುತ್ತೆ. ಆನಂತರ ಎರಡನೇದು, ಆ ಸಪ್ತಲೋಕಗಳ ಪರಮಾಣು ಹಾಗೂ ಅಣು ಉಪಲೋಕಗಳು, ಆ ಅಣು ಉಪಲೋಕಗಳಲ್ಲಿ ತನ್ನ ಶಕ್ತಿಯನ್ನ ಹರಿಸ್ತಾ ಪ್ರಜ್ಞಾನಾಂಶವಿಗೆ ಒಂದು ಉಪಾಧಿಗಳಿಗೆ ಬೇಕಾಗಿರ್ತಕ್ಕಂಥ ಗುಣವನ್ನ ಅದರಲ್ಲಿ ತುಂಬುತ್ತಾ ಬರುತ್ತೆ. ಅಂದ್ರೆ ಏನು, ಇದು ವಿಷ್ಣು ಶಕ್ತಿ ಕೆಳಮುಖವಾಗಿ ಹರಿತಾ ಇದೆ. ಒಂದು ಕೆಲಸ ಏನ್ ಮಾಡ್ತದೋ, ಆ ಪರಮಾಣು ಉಪಲೋಕದಿಂದ ಒಂದು ಪರಮಾಣುವನ್ನ ಆ ಸೂಕ್ಷ್ಮ ತಂತುವಿಗೆ ತೊಡಸುವಂತಹ ಒಂದು ಕೆಲಸವನ್ನ ಮಾಡ್ತು. ಇನ್ನು ಎರಡನೇ ಕೆಲಸ ಏನ್ ಮಾಡುತ್ತೆ ಅಂದ್ರೆ, ಆ ಸಪ್ತಲೋಕಗಳ ಪರಮಾಣು ಹಾಗೂ ಅಣು ಉಪಲೋಕಗಳು ಅದರಲ್ಲಿ ಏನ್ ಮಾಡುತ್ತೆ, ತನ್ನ ಶಕ್ತಿಯನ್ನ ಹರಿಸೋದ್ರ ಮೂಲಕ ಆ ಪ್ರಜ್ಞಾನಾಂಶಗಳಿಗೆ ಉಪಾಧಿಗಳು ಬೇಕಲ್ಲ, ಆ ಉಪಾಧಿಗಳ ರಚನೆಗೆ ಬೇಕಾಗಿರ್ತಕ್ಕಂಥ ಗುಣಗಳನ್ನ ಅದರಲ್ಲಿ ತುಂಬುತ್ತೆ. ಇನ್ನ ಮೂರನೇದೇನಪ್ಪಾ ಅಂತ ಹೇಳಿದ್ರೆ, ಆ ಪರಮಾಣುಗಳು ಮತ್ತು ಅಣು ಸಮುದಾಯಗಳಿಂದ ಸಪ್ತವರ್ಗಗಳಿಗೆ ಬೇಕಾಗಿರ್ತಕ್ಕಂತಹ ಉಪಾಧಿಗಳನ್ನ ರಚನೆ ಮಾಡುತ್ತೆ. ಈಗ ನಾವು ಎರಡು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಬ್ರಹ್ಮಶಕ್ತಿ ಕಚ್ಚಾ ವಸ್ತುಗಳನ್ನಷ್ಟೇ ಅದು ತಯಾರು ಮಾಡಿಬಿಡ್ತು. ಈ ವಿಷ್ಣು ಶಕ್ತಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಅಣು ಮತ್ತು ಪರಮಾಣುಗಳೊಳಗಡೆ ತನ್ನ ಶಕ್ತಿಯನ್ನ ತುಂಬುತ್ತಾ ಅವುಗಳಿಗೆ ಉಪಾಧಿಗಳನ್ನ ರಚನೆ ಮಾಡಿಕೊಡ್ತಾ ಇದೆ. ಬರೀ ರಾ ಮೆಟೀರಿಯಲ್ ಇತ್ತು, ಈ ರಾ ಮೆಟೀರಿಯಲ್ ನಾವು ಯೂಸ್ ಮಾಡಿಕೊಂಡು ಇದು ವಿಷ್ಣು ಶಕ್ತಿ ಏನ್ ಮಾಡ್ತಾ ಇದೆ, ಉಪಾಧಿಗಳನ್ನ ರಚನೆ ಮಾಡಿಕೊಡುವಂತ ಈ ಕೆಲಸ. ಈ 3 ಕಾರ್ಯಗಳನ್ನ ಆ ವಿಷ್ಣು ಶಕ್ತಿ ಕೆಳಗಡೆಗೆ ಹರಿದು ಬರುವಾಗ ಮಾಡ್ತಾ ಬಂತು. ಈಗ ನಾವು ಮನೋಲೋಕ ಮತ್ತು ಕೆಳಗಿನ ಲೋಕಗಳಲ್ಲಿ ಈ ವಿಷ್ಣು ಶಕ್ತಿ ಇಳಿದಾಗ ಏನು ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಯಾಕೆಂದ್ರೆ ಅಲ್ಲಿಂದ ಮೇಲೆ ಅಂದ್ರೆ ಬುದ್ಧಿ ಮತ್ತು ಆತ್ಮಲೋಕಗಳಲ್ಲಿ ನಡೀತಕ್ಕಂತಹ ಒಂದು ವಿಷಯವನ್ನ ಯೋಗ ದೃಷ್ಟಿಯುಳ್ಳವರು ಕೂಡ ನಾವಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಮನೋಲೋಕದಿಂದ ಕೆಳಗಡೆಗೆ ನಡೀತಕ್ಕಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಒಂದು ಬದಲಾವಣೆ ಅಥವಾ ಪರಿವರ್ತನೆಗಳಿದೆಯಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಇಲ್ಲಿ ಈ ವಿಷ್ಣು ಶಕ್ತಿ ಈ ಮನೋಲೋಕ ಮತ್ತು ಕೆಳಗಿನ ಲೋಕಗಳಿಗೆ ಇಳಿದಾಗ ಏನ್ ನಡೀತಾ ಇದೆ ಅಂದ್ರೆ, ಈ ಪರಮಾಣು ಉಪಲೋಕ ಅಲ್ಲಿ ಆ ಉಪಾಧಿಗಳ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಇದು ಸೃಷ್ಟಿ ಮಾಡುತ್ತೆ. ಅದನ್ನ ನಾವೇನ್ ಕರಿತೀವಿ, ಈಗ ನೋಡಿ ಉದಾಹರಣೆಗೆ, ಈಗ ವಿಷ್ಣು ಶಕ್ತಿ ಮನೋಲೋಕಕ್ಕೆ ಇಳಿತು, ಮನೋಲೋಕದ ಊರ್ಧ್ವ ಭಾಗಕ್ಕೆ ಇಳಿತು ಅಂದ್ರೆ 1ನೇ ಉಪಲೋಕ. ಮನೋಲೋಕದ 1ನೇ ಉಪಲೋಕಕ್ಕೆ ಇಳಿದಾಗ ಆ ವಿಷ್ಣು ಶಕ್ತಿ ಅಲ್ಲಿರ್ತಕ್ಕಂತಹ ಆ ವಸ್ತುವನ್ನ, ಅಲ್ಲಿರ್ತಕ್ಕಂಥ ಏನು ಬ್ರಹ್ಮಶಕ್ತಿ ಈಗಾಗಲೇ ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ವಸ್ತು ಇತ್ತೋ ಅದ್ರ ಜೊತೆಗೆ ತನ್ನ ಒಂದು ಶಕ್ತಿಯನ್ನ ಸೇರಿಸಿದಾಗ ಒಂದು ಮೂಲ ಧಾತು ಅಂತ ಹೇಳ್ತಾರೆ, ಅದನ್ನ ಮೊನಾಡಿಕ್ ಎಸೆನ್ಸ್ ಅಂತ ಹೇಳ್ತಾರೆ. ಆ ಮೊನಾಡಿಕ್ ಎಸೆನ್ಸ್ ಅನ್ನ ಅದು ರಚನೆ ಮಾಡ್ತು, ಮೂಲ ಧಾತು ಅಂತ ಕರಿತೀವಿ. ಇನ್ನು 2 ಮತ್ತು 3ನೇ ಉಪಲೋಕಗಳಿಗೆ ಇಳಿದಾಗ ಆ ಮೊದಲನೇ ಭೂತವರ್ಗದ ರಚನೆಗೆ ಬೇಕಾಗಿರ್ತಕ್ಕಂತಹ ವಸ್ತುವನ್ನದು ನಿರ್ಮಾಣ ಮಾಡ್ತು. ನೋಡಿ, ಇಲ್ಲಿ ಮೊನಾಡಿಕ್ ಎಸೆನ್ಸ್ ಮತ್ತು ಎಲಿಮೆಂಟಲ್ ಎಸೆನ್ಸ್ ಅಂತ ನಾವು ಕರಿತೀವಿ. ಅಂದ್ರೆ ಆ ಊರ್ಧ್ವಲೋಕದ ಅಂದ್ರೆ 1ನೇ ಉಪಲೋಕಕ್ಕೆ ಇಳಿದಾಗ ಆ ವಿಷ್ಣು ಶಕ್ತಿ ಏನ್ ಮಾಡ್ತು, ಮೊನಾಡಿಕ್ ಎಸೆನ್ಸ್ ಅಂತ ಕರಿತೀವಿ. ಎಲಿಮೆಂಟಲ್ ಎಸೆನ್ಸ್ ಅಂದ್ರೆ ಮೂಲ ಧಾತು, ಮೂಲ ವಸ್ತುವನ್ನ ರಚನೆ ಮಾಡ್ತು. ಇನ್ನ ಮನೋಲೋಕದ 2 ಮತ್ತು 3ನೇ ಉಪಲೋಕಗಳಿಗೆ ಅದು ಇಳಿದಾಗ ಅಲ್ಲಿ ಆ ಎಲಿಮೆಂಟಲ್ ಎಸೆನ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಅಲ್ಲಿ ಈ ಮೊದಲನೇ ಭೂತವರ್ಗ, 2ನೇ ಭೂತವರ್ಗ, 3ನೇ ಭೂತವರ್ಗ ಅಂತ ನಾವು ಕರಿತೀವಲ್ಲ, ಈ ಮನೋಲೋಕದ
ಒಂದನೇ ಉಪಲೋಕಕ್ಕೆ ಇಳಿದಾಗ ಮೊನಾಡಿಕ್ ಎಸೆನ್ಸ್ ರಚನೆ ಆಯ್ತು. ಆ 2 ಮತ್ತು 3ನೇ ಉಪಲೋಕಕ್ಕೆ ಅದು ಇಳಿದಾಗ ಆ ಮೊದಲನೇ ಭೂತವರ್ಗದ ಏನು ಒಂದು ವಿಕಾಸ ನಡಿಬೇಕೋ ಅದಕ್ಕೆ ಉಪಾಧಿಗಳ ರಚನೆ ಆಯ್ತು. ಅದನ್ನ ನಾವು ಎಲಿಮೆಂಟಲ್ ಕಿಂಗ್ಡಮ್ ಅಂತ ಕರಿತೀವಿ, ಫಸ್ಟ್ ಎಲಿಮೆಂಟಲ್ ಕಿಂಗ್ಡಮ್. ಹೀಗೇನೆ ಇನ್ನು 4, 5, 6 ಮತ್ತು 7ನೇ ಉಪಲೋಕಕ್ಕೆ ಇಳಿಯುತ್ತೆ ವಿಷ್ಣು ಶಕ್ತಿ. ಮನೋಲೋಕದ ಕೆಳಗಿನ ಉಪಲೋಕಗಳು ಅಂದ್ರೆ 1, 2, 3 ಮೇಲಿನ ಉಪಲೋಕ ಆಯ್ತು. 4, 5, 6, 7ನೇ ಉಪಲೋಕಗಳಿಗೆ ಅದು ಇಳಿದಾಗ ಅಲ್ಲಿ ಏನಾಯ್ತು, ಆ ಸಾಮಗ್ರಿಗಳನ್ನ ಅದು ಬಳಸ್ಕೊಳ್ತಾ 2ನೇ ಭೂತವರ್ಗದ ಒಂದು ರಚನೆಗೆ ಅಲ್ಲಿ ವ್ಯವಸ್ಥೆ ಆಯ್ತು. ಅಂದ್ರೆ ಉಪಾಧಿಗಳ ರಚನೆ ಅಲ್ಲಾಗುತ್ತೆ. ಇನ್ನ ಅಲ್ಲಿಂದ ಕೆಳಗಡೆಗೆ ಅಂತ ಹೇಳಿದ್ರೆ ಕಾಮಲೋಕಕ್ಕೆ ಇಳಿಯುತ್ತೆ. ಕಾಮಲೋಕಕ್ಕೆ ಇಳಿದಾಗ ಆ ಕಾಮಲೋಕದ ಪರಮಾಣು ಉಪಲೋಕ ಅಂದ್ರೆ ಕಾಮಲೋಕದ ಅತ್ಯಂತ ಮೇಲಿನ ಉಪಲೋಕ ಏನಿದೆಯಲ್ಲ, ಆ ಉಪಲೋಕಕ್ಕೆ ವಿಷ್ಣು ಶಕ್ತಿ ಇಳಿದಾಗ ಅದರಿಂದ ರಚನೆಯಾದಂತಹ ಒಂದು ವಸ್ತುವನ್ನ ನಾವು ಆ ಲೋಕದ ಅಂದ್ರೆ ಕಾಮಲೋಕದ ಒಂದು ಮೊನಾಡಿಕ್ ಎಸೆನ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಇನ್ನು ಕೆಳಗಿನ ಅಂದ್ರೆ 2, 3, 4, 5, 6, 7ನೇ ಉಪಲೋಕಗಳಿಗೆ ಆ ಒಂದು ವಿಷ್ಣು ಶಕ್ತಿ ಇಳಿದಾಗ ಒಂದು ಉಪಾಧಿಗಳೇನು ರಚನೆ ಆಯ್ತೋ ಆ ರಚನೆ ಈ 2ನೇ ಭೂತವರ್ಗದ ಒಂದು ಏನು ಚೈತನ್ಯ ಇದೆಯೋ ಅವುಗಳ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಉಪಾಧಿಗಳನ್ನ ಈ ವಿಷ್ಣು ಚೈತನ್ಯ ಅಂತಕ್ಕಂಥದ್ದು ರಚನೆ ಮಾಡಿ ಕೊಡ್ತು. ನೋಡಿ ಎಷ್ಟು ಸಂಕೀರ್ಣವಾದಂತಹ ರಚನೆ. ಇದೆಲ್ಲ ನಮ್ಮದೇ, ನಮ್ಮ ಹಿಸ್ಟ್ರಿ ಇದು. ನಾವು ಮಾನವರಾಗಿ ಏನು ಸೃಷ್ಟಿಯಾಗಿದ್ದೇವೆ ಇದಕ್ಕೆ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ವಿಚಾರ ಇದು, ಅಗಾಧವಾಗಿರ್ತಕ್ಕಂಥ ಒಂದು ವಿಚಾರ ಇವೆಲ್ಲವೂ ಕೂಡ. ಇನ್ನು ಕೆಳಗಿನ ಅಂದ್ರೆ ಸ್ಥೂಲ ಲೋಕಕ್ಕೆ ಆ ವಿಷ್ಣು ಶಕ್ತಿ ಇಳಿದಾಗ ಈ ಸ್ಥೂಲ ಲೋಕದಲ್ಲಿ ಅಥವಾ ಈ ಭೂಲೋಕದಲ್ಲಿ ಉಪಾಧಿಗಳ ರಚನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಇದು ತಯಾರು ಮಾಡ್ತದೆ ವಿಷ್ಣು ಶಕ್ತಿ. ಅಂದ್ರೆ ಇಲ್ಲಿ ಈ ಸ್ಥೂಲ ಲೋಕದಲ್ಲಿ ನಾವು ಖನಿಜ, ಸಸ್ಯ, ಪ್ರಾಣಿ ಮತ್ತು ಮನುಷ್ಯ ಈ ಎಲ್ಲ ಏನು ಉಪಾಧಿಗಳಿದೆ, ಈ ಉಪಾಧಿಗಳ ರಚನೆಗೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಈ ವಿಷ್ಣು ಶಕ್ತಿ ನಮ್ಗೆ ಮಾಡಿಕೊಡ್ತು. ನೋಡಿ ಇಷ್ಟು ಈಗ ಏನಾಯ್ತು, ಆ ಕೆಳಮುಖವಾಗಿ ಹರಿದು ಬರುವಾಗ ಆ ವಿಷ್ಣು ಶಕ್ತಿ ಕೆಳಮುಖವಾಗಿ ಹರಿದು ಬರ್ತಾ ಇಷ್ಟು ಕಾರ್ಯಗಳನ್ನದು ಮಾಡ್ತಾ ಬರ್ತದೆ. ಈಗ ಈ ಸ್ಥಿತಿಯಲ್ಲಿ ಏನಾಯ್ತು, ಈಗ ಮನೋಲೋಕದ ಊರ್ಧ್ವ ಭಾಗಕ್ಕೆ ಆ ಒಂದು ಏನು ನಮ್ಮ ಪ್ರಜ್ಞಾನಾಂಶವನ್ನ ಅಂಶ ಬಂದು ಅಲ್ಲಿ ನಿಲ್ತು. ಇಲ್ಲಿ ಇದನ್ನ ಮತ್ತೆ ಈ ಕಡೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ನಾವು. ಇದೆಲ್ಲ ವಿಷ್ಣು ಶಕ್ತಿ ಸ್ಥೂಲ ಲೋಕದವರೆಗೆ ಹರಿದು ಬರುವಾಗ ಏನಾಯ್ತು ಅಂತಕ್ಕಂಥ ವಿಚಾರ ಇದು. ಕೆಳಗಡೆಗೆ ಹರಿದು ಬರುವಾಗ ಅದೇನಾಯ್ತು, ಆಯಾ ಲೋಕದ ಪರಮಾಣು ಉಪಲೋಕದಿಂದ ಒಂದು ಮೊನಾಡಿಕ್ ಎಸೆನ್ಸ್ ಅನ್ನ ರಚನೆ ಮಾಡ್ತು. ಅದರಿಂದ ಇನ್ನು ಕೆಳಗಿನ ಉಪಲೋಕಗಳಿಗೆ ಇಳಿದಾಗ ಆಯಾ ಲೋಕಗಳಲ್ಲಿ ವಿಕಾಸಕ್ಕೆ ಬೇಕಾಗಿರ್ತಕ್ಕಂತಹ ಉಪಾಧಿಗಳನ್ನ ರಚನೆ ಮಾಡಿಕೊಡ್ತು. ಅಂದ್ರೆ ಸ್ಥೂಲ ಲೋಕದವರೆಗೆ ಇಳಿದು ಬಂದು ಅಂತ ಹೇಳಿ. ಆದ್ರೆ ಇಲ್ಲಿ ಈ ಏನು ಚೈತನ್ಯ ಅಂತಕ್ಕಂಥದ್ದು ಪ್ರಜ್ಞಾನಾಂಶ ಅಂತಕ್ಕಂಥದ್ದು ಅನುಪಾದಕ ಲೋಕದಲ್ಲೇ ನಿಲ್ತು ಅದರ ಒಂದು ಅಂಶ ಮನೋಲೋಕದ ಊರ್ಧ್ವ ಭಾಗದವರೆಗೆ ಇಳಿದು ಬಂತು, ಅಲ್ಲಿ ನಿಂತು ಬಿಟ್ಟಿದೆ. ಈಗ ಆ ನಿಂತಿರ್ತಕ್ಕಂತಹ ಜೀವಾತ್ಮರುಗಳ ಅಂಶ ಒಬ್ಬೊಬ್ಬರೇ ಆಗಿ ಸ್ವತಂತ್ರವಾಗಿ ತಾವೇ ಉಪಾಧಿಗಳನ್ನ ರಚನೆ ಮಾಡಿಕೊಂಡು ಸ್ವತಂತ್ರವಾಗಿ ಅವರು ವಿಕಾಸ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮತ್ತೇನ್ ಮಾಡ್ತಲ್ಲಿ ವಿಷ್ಣು ಶಕ್ತಿ ಅಂತ ಹೇಳಿದ್ರೆ ಆ ಮೊನಾಡಿಕ್ ಎಸೆನ್ಸ್ ಇಂದ ಒಂದು ತೆಳುವಾದಂತಹ ಒಂದು ಪೊರೆಯನ್ನ ರಚನೆ ಮಾಡ್ತಾ ಅನೇಕ ಜೀವಾತ್ಮರ ಅಂಶಕ್ಕೆ ಒಂದೊಂದು ಪೊರೆಯನ್ನ ಸೇರಿಸ್ತಾ ಬಂತು. ಅಂದ್ರೆ ಕೋಟ್ಯಾಂತರ ಜೀವಾತ್ಮರ ಸಂಖ್ಯೆಗೆ ಒಂದು ಸೂಕ್ಷ್ಮವಾದಂತಹ ಪೊರೆ ನಿರ್ಮಾಣ ಆಯ್ತು. ಹಾಗಾಗಿ ಅದನ್ನ ನಾವು ಸಮೂಹಾತ್ಮ ಅಂತ ಕರಿತೀವಿ. ಸಮೂಹಾತ್ಮ ನೋಡಿ, ಇಲ್ಲೀಗ ನಾವು ಈ ಪದಗಳನ್ನೆಲ್ಲ ನಾವು ಕೇಳಿರ್ತೀವಿ. ಶಾಶ್ವತ ದೇಹ ಬೀಜಾಣು ಅಂತ ಕೇಳಿರ್ತೇವೆ, ಸಮೂಹಾತ್ಮ ಅಂತ ಕೇಳಿರ್ತೇವೆ. ಈಗ ಸಮೂಹಾತ್ಮ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಆ ವಿಷ್ಣು ಶಕ್ತಿ ಅನೇಕ ಜೀವಾತ್ಮರ ಅಂಶಗಳನ್ನ ಸೇರಿಸಿ ಒಂದು ಸೂಕ್ಷ್ಮ ಉಪಾಧಿಯನ್ನ ರಚನೆ ಮಾಡಿಕೊಡುತ್ತೆ. ಈ ತರಹದ ಒಂದು ಗುಂಪಿಗೆ ನಾವು ಸಮೂಹಾತ್ಮ ಅಂತ ಕರಿತೀವಿ. ಸಮೂಹಾತ್ಮ ಅಂದ್ರೆ ಏನು ಅಂದ್ರೆ ನಾವು ಇಷ್ಟು ವಿಚಾರ ಅರ್ಥ ಮಾಡ್ಕೋಬಹುದು. ಜೊತೆಗೆ ಇದಕ್ಕಿಂತ ಸ್ವಲ್ಪ ಪೂರ್ವವಾಗಿ ಇನ್ನೊಂದು ವಿಷಯನೇನು ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನೋಡಿ ಈಗ ಪುರುಷಾತ್ಮ ಅನುಪಾದಕ ಲೋಕದಲ್ಲಿ ನಿಂತಿದ್ದ, ಆ ಅನುಪಾದಕ ಲೋಕದಲ್ಲಿ ನಿಂತಿದ್ದಂತಹ ಪುರುಷಾತ್ಮ ಕೆಳಗಡೆಗೆ ಇಳಿಯುವಾಗ ಏನು ಆತ್ಮ
ಬುದ್ಧಿ ಮತ್ತು ಮನೋಲೋಕಕ್ಕೆ ಇಳಿದ್ನೋ, ಈಗ ಇಳಿತಾ ಇರ್ತಕ್ಕಂತ ಸಂದರ್ಭದಲ್ಲಿ ಆಯಾ ಲೋಕದ ಒಂದೊಂದು ಪರಮಾಣುವಿನ ಜೊತೆಯಲ್ಲಿ ಜೋಡಿಸ್ಕೊಂತ ಬರುವಾಗ ಆ ಗುಣಗಳನ್ನು ತನ್ನ ಜೊತೆಯಲ್ಲಿ ಸೇರಿಸ್ಕೊಂಡ. ಅದಕ್ಕೆ ನಾವೇನ್ ಹೇಳ್ತೀವಿ, ಆತ್ಮನ ಲಕ್ಷಣ ಇಚ್ಛೆ ಅಂತ ಹೇಳ್ತೀವಿ, ಬುದ್ಧಿಯ ಲಕ್ಷಣ ಜ್ಞಾನ ಅಂತ ಹೇಳ್ತೀವಿ, ಮನಸ್ಸಿನ ಲಕ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ಆತ್ಮ, ಬುದ್ಧಿ, ಮನಸ್ಸು ಅಂದ್ರೆ ಇಚ್ಛಾ, ಜ್ಞಾನ, ಕ್ರಿಯೆ, ಈ ಮೂರು ಲಕ್ಷಣಗಳನ್ನು ತನ್ನ ಜೊತೆಯಲ್ಲಿ ಸೇರಿಸ್ಕೊಳ್ತಾನೆ. ಇದನ್ನ ನಾವು ಜೀವಾತ್ಮ ಅಂತ ಕರೆದ್ವಿ. ಈಗ ನಾವು ಜೀವಾತ್ಮ ಅಂದ್ರೆ ಏನು ಅನ್ನೋದಕ್ಕೆ ಒಂದು ವ್ಯಾಖ್ಯಾನ, ಒಂದು ಡೆಫಿನೇಷನ್ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಚ್ಛಾ, ಜ್ಞಾನ ಮತ್ತು ಕ್ರಿಯಾ ಲಕ್ಷಣಗಳನ್ನ ಒಳಗೊಂಡ ಪುರುಷಾತ್ಮನ ಒಂದು ಅಂಶವೇ ಜೀವಾತ್ಮ. ಇದು ಒಂದು ಅರ್ಥನ ಮಾಡ್ಕೊಳ್ಬೋದು. ಇನ್ನು ಸಮೂಹಾತ್ಮ ಅಂದ್ರೆ ಏನು ಅನ್ನೋದನ್ನು ನಾವೀಗ ಅರ್ಥ ಮಾಡ್ಕೊಂಡ್ವಿ. ಸಮೂಹಾತ್ಮ ಅಂದ್ರೆ ಏನು? ಆ ಜೀವಾತ್ಮರು ಒಬ್ಬರೇ ಸ್ವತಂತ್ರವಾಗಿ ಇಳಿದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಆ ವಿಷ್ಣು ಶಕ್ತಿ ಏನ್ ಮಾಡ್ತು, ಅನೇಕ ಜೀವಾತ್ಮರಗಳ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸೂಕ್ಷ್ಮವಾದಂತಹ ಒಂದು ಪೊರೆಯ ರೀತಿಯಲ್ಲಿ ಒಂದು ಉಪಾಧಿಯನ್ನ ರಚನೆ ಮಾಡಿಕೊಡ್ತು. ಈ ತರಹದ ಗುಂಪಿಗೆ ನಾವೇನಂತ ಕರೆದ್ವಪ್ಪ ಅಂತ ಹೇಳಿದ್ರೆ ಸಮೂಹಾತ್ಮ ಅಂತೇಳಿ ಕರಿತೇವೆ. ಇಲ್ಲಿ ಈಗ ನಾವು ಈ ಏನು ಕೆಳಗಡೆಗೆ ಇಳಿದಾಗ, ಆ ಮನೋಲೋಕದ ಊರ್ಧ್ವ ಭಾಗಕ್ಕೆ ಇಳಿದಾಗ ಅಲ್ಲಿ ಉಂಟಾದಂತಹ ಒಂದು ಉಪಾಧಿಗಳನ್ನ ಫಸ್ಟ್ ಎಲಿಮೆಂಟಲ್ ಎಸೆನ್ಸ್ ಅಂತ ಕರೆದು ಅದರಿಂದ ರಚನೆ ಆದಂತಹ ಉಪಾಧಿಗಳನ್ನ ನಾವೇನ್ ಕರಿತೀವಪ್ಪ ಅಂತ ಹೇಳಿದ್ರೆ ಮೊದಲನೆಯ ಭೂತವರ್ಗ. ಈಗ ವಿಷ್ಣು ಶಕ್ತಿ ನಮ್ಗೆ ಮನೋಲೋಕದ ಊರ್ಧ್ವ ಭಾಗದಲ್ಲಿ ಮೊದಲನೇ ಉಪಲೋಕದಿಂದ ಆ ಮೊನಾಡಿಕ್ ಎಸೆನ್ಸ್ ಅನ್ನ ರಚನೆ ಮಾಡಿಕೊಡ್ತು. ಕೆಳಗಿನ 2 ಮತ್ತು 3ನೇ ಉಪಲೋಕಗಳಿಂದ ಉಪಾಧಿಗಳನ್ನ ರಚನೆ ಮಾಡಿಕೊಡ್ತು. ಈಗ ಆ 2 ಮತ್ತು 3ನೇ ಉಪಲೋಕಗಳ ಒಂದು ಏನು ಪ್ರಕೃತಿಯಿಂದ ಆ ನಮ್ಮ ಜೀವಾತ್ಮನ ಚೈತನ್ಯ ಅದರೊಳಗಡೆ ಸೇರ್ಕೊಂಡು ಈಗ ವಿಕಾಸ ಪ್ರಾರಂಭವಾಯ್ತು. ಇದನ್ನ ನಾವು ಮೊದಲನೇ ಭೂತವರ್ಗ ಅಂತ ಕರೆದ್ವಿ. ನೋಡಿ, ಇಲ್ಲಿ ಈ ಕೆಳಮುಖವಾಗಿ ಹರಿತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಮೊದಲನೇ ಭೂತವರ್ಗದಲ್ಲಿ ನಡೀತಾ ಇರ್ತಕ್ಕಂಥ ವಿಕಾಸ ಆರೋಹಣದಲ್ಲಿ, ಅಂದ್ರೆ ನಾವು ಮಾನವರಾಗುವಾಗ ನಮಗೇನು ಅರೂಪ ದೇಹ ಅಂತ ರಚನೆ ಆಗುತ್ತಲ್ಲ, ಆ ಅರೂಪ ದೇಹದ ರಚನೆಗೆ ಇಲ್ಲೇನೆ ಪೂರ್ವ ಸಿದ್ಧತೆ ಅಂತಕ್ಕಂಥದ್ದು ನಡೀತು. ನೋಡಿ, ನಾವು ಇಡೀ ವಿಕಾಸವನ್ನ 2 ಭಾಗ ಮಾಡ್ತೀವಿ, ಒಂದು ಅವರೋಹಣ ಮತ್ತೊಂದು ಆರೋಹಣ ಅಂತೇಳಿ. ಈಗ ಅವರೋಹಣದ ಪ್ರಕ್ರಿಯೆಯಲ್ಲಿ ಮೊದಲನೇ ಭೂತವರ್ಗ ಏನು ರಚನೆ ಆಯ್ತೋ, ಈ ಮೊದಲನೇ ಭೂತವರ್ಗದ ರಚನೆ ನಮಗೆ ಆರೋಹಣದಲ್ಲಿ ಅರೂಪ ಮನಸ್ಸಿನ ರಚನೆಗೆ ಇಲ್ಲಿ ಪೂರ್ವ ಸಿದ್ಧತೆ ನಡೀತಾ ಇದೆ. ಅಲ್ಲಿ ಎಷ್ಟೋ ಒಂದು ಕಲ್ಪಕಾಲ ಅಲ್ಲಿ ವಿಕಾಸ ನಡೆಯುತ್ತೆ. ಆ ನಂತರ ಏನಾಯ್ತು, ಆ ಮೊದಲನೇ ಭೂತವರ್ಗದಲ್ಲಿ ವಿಕಾಸ ಪ್ರಕ್ರಿಯೆ ಪೂರ್ಣಗೊಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಆ ಚೈತನ್ಯ ಮತ್ತೆ ಇನ್ನೂ ಕೆಳಮುಖವಾಗಿ ಇಳಿಯುವಂತಹ ಪ್ರಯತ್ನವನ್ನ ಮಾಡುತ್ತೆ. ಅಂದ್ರೆ ಕೆಳಮುಖವಾಗಿ ಇಳಿಯುವ ಪ್ರಯತ್ನ ಅಂದ್ರೆ ಈಗೇನಾಯ್ತು, ಮನೋದೇಹದ 3ನೇ ಉಪದೇಹದವರೆಗೆ ನಡೆದಿತ್ತು ಈ ಪ್ರಕ್ರಿಯೆ. ಇನ್ನೂ ಕೆಳಗಡೆಗೆ ಅಂದ್ರೆ 4, 5, 6, 7ನೇ ಉಪಲೋಕಗಳ ಮಟ್ಟಕ್ಕೆ ಚೈತನ್ಯ ಕೆಳಮುಖವಾಗಿ ಇಳಿತು. ಆ ಪ್ರಕೃತಿಯಿಂದ ಆ ವಿಷ್ಣು ಚೈತನ್ಯ ಅವಕ್ಕೆ ಮತ್ತೆ ಉಪಾಧಿಯನ್ನ ರಚನೆ ಮಾಡಿಕೊಡ್ತು. ಸೊ ಅವುಗಳನ್ನ ನಾವೇಂತ ಕರೆದ್ವಿ ಅಂತ ಹೇಳಿದ್ರೆ ಎರಡನೇ ಭೂತವರ್ಗ ಅಂತ ನಾವು ಕರಿತೀವಿ. ಈ 2ನೇ ಭೂತವರ್ಗದಲ್ಲಿ ಪುನಃ ವಿಕಾಸ ನಡೀತಾ ಹೋಯ್ತು. ಸುಮಾರು ಎಷ್ಟು ಕಾಲ? ಅಲ್ಲಿ ಒಂದು ಕಲ್ಪಕಾಲ. ಮೊದಲನೇ ಭೂತವರ್ಗದಲ್ಲಿ ಒಂದು ಕಲ್ಪಕಾಲ ಆಯ್ತು. ಈಗ 2ನೇ ಭೂತವರ್ಗದಲ್ಲಿ ಒಂದು ಕಲ್ಪಕಾಲದ ವಿಕಾಸ ನಡೀತು. ಅಲ್ಲಿ ಒಂದು ಕಲ್ಪಕಾಲ ನಡೆದ ಮೇಲೆ ಇನ್ನು ಆ ಚೈತನ್ಯ ಇನ್ನೂ ಕೆಳಮುಖವಾಗಿ ಇಳಿಯಲ್ಪಡುತ್ತೆ. ಅಂದ್ರೆ ಕಾಮಲೋಕಕ್ಕೆ ಇಳಿಯುತ್ತೆ. ನೋಡಿ, ಇಲ್ಲಿ ಈ 2ನೇ ಭೂತವರ್ಗದಲ್ಲಿ ನಡೀತಾ ಇರ್ತಕ್ಕಂಥ ವಿಕಾಸ ನಾವು ಮಾನವರಾಗುವಾಗ ನಮಗೆ ಏನು ರೂಪ ಮನಸ್ಸು ಸೃಷ್ಟಿಯಾಗುತ್ತೋ, ಈ ರೂಪ ಮನಸ್ಸಿನ ಸೃಷ್ಟಿಗೆ ಅವರೋಹಣದಲ್ಲಿ ನಡೀತಾ ಇರ್ತಕ್ಕಂಥ 2ನೇ ಭೂತವರ್ಗ ಪೂರ್ವ ಸಿದ್ಧತೆ. ಮೊದಲನೇ ಭೂತವರ್ಗ ಅರೂಪ ಮನಸ್ಸಿನ ರಚನೆಗೆ ಈ 2ನೇ ಭೂತವರ್ಗದ ಒಂದು ವಿಕಾಸ ಮಾನವರಾದಾಗ ನಮಗೆ ಸಂಕಲ್ಪ ಮನಸ್ಸು ಅಥವಾ ರೂಪ ಮನಸ್ಸು ಅಂತ ಏನ್ ಕರಿತೀವಿ, ಈ ರೂಪ ಮನಸ್ಸಿನ ರಚನೆಗೆ ಅಲ್ಲಿ ಪೂರ್ವ ಸಿದ್ಧತೆ ಆಯ್ತು. ಇನ್ನು ಕೆಳಮುಖವಾಗಿ ಚೈತನ್ಯ ಇಳಿದಾಗ ಅಂದ್ರೆ ಕಾಮಲೋಕಕ್ಕೆ ಇಳಿದಾಗ ಆ ಕಾಮಲೋಕದ ಪರಮಾಣು ಉಪಲೋಕದಿಂದ ಆ ಮೊನಾಡಿಕ್ ಎಸೆನ್ಸ್ ಅಂದ್ರೆ ಆ ಮೂಲ ಧಾತು ರಚನೆ ಆಯ್ತು. ಇನ್ನು 6, 5, 4, 3, 2, 1ನೇ ಉಪಲೋಕ, ಕೆಳಗಿನ ಉಪಲೋಕಗಳೇನಿದ್ದಾವೆ ಆ ಕೆಳಗಿನ ಉಪಲೋಕಗಳಿಂದ
ಉಪಾದಿಗಳ ರಚನೆ ಆಯ್ತು. ಸೊ ಆ ಉಪಾದಿಗಳಲ್ಲಿ ವಿಕಾಸವಾಗ್ತಾ ಇರ್ತಕ್ಕಂಥ ಚೈತನ್ಯವನ್ನ ನಾವು ಮೂರನೇ ಭೂತವರ್ಗ ಅಂತ ಕರಿತೀವಿ. ಥರ್ಡ್ ಎಲಿಮೆಂಟಲ್ ಕಿಂಗ್ಡಮ್. ನೋಡಿ, ಎಲ್ಲಿಗೆ ಮೊದಲನೇ ಭೂತವರ್ಗ ಆಯ್ತು, ಎರಡನೇ ಭೂತವರ್ಗ ಆಯ್ತು, ಮೂರನೇ ಭೂತವರ್ಗ ಅಂತ ರಚನೆ ಆಯ್ತು. ಈ ರೀತಿ ಈಗ 3 ಭೂತವರ್ಗಗಳು ರಚನೆಯಾಗಿ ಆ ಒಂದೊಂದು ಭೂತವರ್ಗದಲ್ಲಿ ಒಂದೊಂದು ಕಲ್ಪಕಾಲ, ಅಂದ್ರೆ 432 432 432 ಕೋಟಿ ಒಂದೊಂದು ಭೂತವರ್ಗದಲ್ಲಿ. ಇಷ್ಟು ನಡೆದ ಮೇಲೆ ಇನ್ನ ಈ ಸ್ಥೂಲ ಲೋಕಕ್ಕೆ ಈ ಚೈತನ್ಯ ಈ ಕೆಳಗಡೆಗಿಳಿತು. ಸ್ಥೂಲ ಲೋಕಕ್ಕೆ ಅಂತ ಹೇಳಿದ್ರೆ ಈ ಖನಿಜ ವರ್ಗದ ಮಧ್ಯಭಾಗದವರೆಗೆ ಚೈತನ್ಯ ಇಳಿದು ಬಂತು. ಇನ್ನೂ ಅದು ಕೆಳಗಡೆಗೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಆ ಚೈತನ್ಯ ಇನ್ನ ಮೇಲ್ಮುಖವಾಗಿ ಅದು ತನ್ನ ಪ್ರಯಾಣವನ್ನ ಹೊರಡ್ತು. ಮೇಲ್ಮುಖವಾಗಿ ಹೊರಡ್ತಿವಾಗ ಅಲ್ಲಿಗೆ ಅವರೋಹಣ ಮುಗಿದು ಆರೋಹಣ ಪ್ರಾರಂಭ ಆಯ್ತು. ಈ ಆರೋಹಣದಲ್ಲಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ, ನೋಡಿ, ಈಗ ಚೈತನ್ಯ ಸ್ಥೂಲ ಲೋಕದ ಮಧ್ಯಭಾಗದವರೆಗೆ ನಡೆದು ಬಂತು. ಖನಿಜ ವರ್ಗದಲ್ಲಿ ಮತ್ತೆ ಒಂದು ಕಲ್ಪ ವಿಕಾಸ ಆಯ್ತು. ಒಂದು ಕಲ್ಪ ವಿಕಾಸ ಆದ ನಂತರ ಆರೋಹಣ ಶುರುವಾಯ್ತು, ಅಂದ್ರೆ ಮೇಲ್ಮುಖವಾಗಿ ಅದರ ಪ್ರಯಾಣ ಶುರುವಾಯ್ತು. ಇನ್ನು ಮುಂದೆ ಇಲ್ಲಿಯವರೆಗೆ ಈ ಉಪಾದಿಗಳು ಸೂಕ್ಷ್ಮ ಲೋಕಗಳಲ್ಲಿ ರಚನೆ ಆಗ್ತಾ ಬಂತು. ನೋಡ್ರಿ, ಮೊದಲನೇ ಭೂತವರ್ಗದಲ್ಲಿ ಅರೂಪ ಲೋಕದಲ್ಲಿ ಉಪಾದಿಗಳ ರಚನೆ ಆಯ್ತು. ಎರಡನೇ ಭೂತವರ್ಗದಲ್ಲಿ ರೂಪ ಲೋಕದಲ್ಲಿ ಎರಡನೇ ಭೂತವರ್ಗದ ವಿಕಾಸ ಆಯ್ತು, ಅಲ್ಲಿ ಉಪಾದಿಗಳ ರಚನೆ ಆಯ್ತು. ಇನ್ನ ಕಾಮಲೋಕದ ಮಟ್ಟದಲ್ಲಿ ಮೂರನೇ ಭೂತವರ್ಗದ ವಿಕಾಸ ನಡೀತು. ಮುಂದೆ ಸ್ಥೂಲ ಲೋಕಕ್ಕೆ ಬಂದಾಗ ಖನಿಜ ವರ್ಗದವರೆಗೆ ವಿಕಾಸ ನಡೀತು. ಇನ್ನ ಮಾನವ ಮತ್ತೆ ಮಾನವಾತೀತನಾಗುವವರೆಗೆ ಏನು ಉಪಾದಿಗಳ ರಚನೆ ಇರುತ್ತೋ ಅದಿನ್ನು ಮುಂದೆ ಸ್ಥೂಲ ಲೋಕದಲ್ಲೇ ನಡೀತಾ ಹೋಗುತ್ತೆ. ಅಂದ್ರೆ ಖನಿಜ ಇರ್ಬೋದು, ಸಸ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಮಾನವ ಇರ್ಬೋದು. ಈ ಎಲ್ಲ ವರ್ಗಗಳಲ್ಲೂ ಕೂಡ ಉಪಾದಿಗಳನ್ನ ಸ್ಥೂಲ ಲೋಕದಲ್ಲೇ ರಚನೆ ಮಾಡ್ಕೊಳ್ತಾನೆ. ಆದ್ರೆ ವ್ಯತ್ಯಾಸ ಏನ್ ನಡೆಯುತ್ತಪ್ಪ ಅಂತ ಹೇಳಿದ್ರೆ, ಇದುವರೆಗೆ ಚೈತನ್ಯ ಪರಿಮಿತವಾಗ್ತಾ ಬರುತ್ತೆ. ಅಂದ್ರೆ ಒಂದು ಅಧೀನ ಶಕ್ತಿಯಾಗಿ ಕೆಲಸ ಮಾಡ್ತಾ 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 ಬರುತ್ತೆ. ಆದ್ರೆ ಇನ್ನು ಮುಂದೆ ಆರೋಹಣದಲ್ಲಿ ಏನಾಗ್ತಾ ಹೋಗುತ್ತೆ ಅಂದ್ರೆ, ಆ ಚೈತನ್ಯ ಉಪಾದಿಯನ್ನ ತನ್ನ ಅಧೀನ ಮಾಡಿಕೊಂಡು ಆ ಉಪಾದಿಯ ಮೇಲೆ ಒಂದು ವಿಜಯವನ್ನ ಅಥವಾ ಪ್ರಭುತ್ವವನ್ನ ಸಾಧಿಸ್ತಾ ಅದು ಮೇಲ್ಮುಖವಾಗಿ ಹೊರಡ್ತಾ ಹೋಗುತ್ತೆ. ಇದನ್ನ ನಾವು ಸ್ವಲ್ಪ ನೋಡೋಣ. ಈಗ ಖನಿಜ ವರ್ಗದಲ್ಲಿ ವಿಕಾಸ ನಡೀತು. ಮುಂದೆ ಮೇಲ್ಮುಖವಾಗಿ ಇರಿದಾಗ ಅದಕ್ಕೆ ಉಪಾದಿ ಸಸ್ಯಗಳಾಯ್ತು. ನೋಡಿ, ಸಸ್ಯಗಳಾಗಿ ರಚನೆ ಆದಂತಹ ಉಪಾದಿಗಳಲ್ಲಿ ಈಗಾಗಲೇ ಒಂದು ಕಾಮದೇಹವು ಕೂಡ ರಚನೆ ಆಗ್ಬಿಟ್ಟಿದೆ. ಅಂದ್ರೆ ನಾವು ಮೂರನೇ ಭೂತವರ್ಗ ವಿಕಾಸ ಏನಾಯ್ತಲ್ಲ, ಆ ಮೂರನೇ ಭೂತವರ್ಗದ ವಿಕಾಸ ಸಸ್ಯಗಳಾದಾಗ ಅದಕ್ಕೆ ಕಾಮದೇಹದ ರಚನೆಗೆ ಪೂರ್ವ ಸಿದ್ಧತೆಯಾಯಿತು. ಸೊ ಸಸ್ಯ ವರ್ಗಗಳಲ್ಲಿ ಅಂದ್ರೆ ಏನಾಗುತ್ತೆ, ಸಾಧಾರಣವಾದಂತಹ ಒಂದು ಹುಲ್ಲು, ಪಾಚಿ ಇವುಗಳಿಂದ ಪ್ರಾರಂಭವಾಗಿ ಕೊನೆಗೆ ಅತ್ಯಂತ ದೊಡ್ಡ ದೊಡ್ಡ ವೃಕ್ಷಗಳವರೆಗೆ ವಿಕಾಸ ನಡೀತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಒಂದು ಕಲ್ಪ ಕಾಲಗಳ ವಿಕಾಸ ನಡೀತು. ಒಂದು ಕಲ್ಪ ಕಾಲ ವಿಕಾಸ ನಡೆದ ಮೇಲೆ ಇನ್ನ ಪ್ರಜ್ಞೆ ಇನ್ನೂ ಮೇಲ್ಮುಖವಾಗಿ ಇರ್ತದೆ. ಅಂದ್ರೆ ಪ್ರಾಣಿ ವರ್ಗಕ್ಕೆ ಏರ್ತು. ಅಂದ್ರೆ ಸಣ್ಣ ಪುಟ್ಟ ಪ್ರಾಣಿಗಳು, ಕ್ರಿಮಿಕೀಟಗಳಿಂದ ಪ್ರಾರಂಭವಾಗ್ತದೆ. ಕ್ರಿಮಿಕೀಟಗಳಿಂದ ಪ್ರಾರಂಭವಾದಂತಹ ಒಂದು ಜರ್ನಿ ಏನಾಗ್ತಾ ಬರ್ತದೆ, ದೊಡ್ಡ ದೊಡ್ಡ ಕಾಡು ಪ್ರಾಣಿಗಳು, ಸಸ್ತನಿ ಪ್ರಾಣಿಗಳು, ನಂತರ ಮಾನವನ ಸಂಪರ್ಕಕ್ಕೆ ಬರುವಂತಹ ಪ್ರಾಣಿಗಳ ಮಟ್ಟಕ್ಕೆ ವಿಕಾಸ ನಡೀತಾ ಹೋಗುತ್ತೆ. ಅಲ್ಲಿವರೆಗೆ ವಿಕಾಸ ನಡೀತು. ಅಂದ್ರೆ ಈಗ ನಾವು ಈ ಮಾನವ ಜನ್ಮದ ಇತಿಹಾಸವನ್ನು ಎಲ್ಲಿಂದ ಶುರು ಮಾಡ್ಕೊಂಡಿದೀವಿ ಹಾಗಾದ್ರೆ, ನೋಡ್ರಿ, ಪ್ರಜ್ಞಾನಾಂಶವಾಗಿ ಅನುಪಾದಕ ಲೋಕದಲ್ಲಿದ್ದಂತಹದ್ದು ಕೆಳಮುಖವಾಗಿ ಹರಿತಾ ರೂಪ ದೇಹದ ಮಟ್ಟದಲ್ಲಿ ಜೀವಾತ್ಮನಾಗಿ ಕೆಳಗಡೆಗಿಳಿದಾಗ ಮೊದಲನೇ ಭೂತವರ್ಗವಾಗಿ, ಮೂರನೇ ಭೂತವರ್ಗವಾಗಿ, ಖನಿಜ ವರ್ಗವಾಗಿ, ಅಲ್ಲಿ ಒಂದೊಂದು ಕಲ್ಪಕಾಲ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಮೊದಲನೇ ಭೂತವರ್ಗದಲ್ಲಿ 432 ಕೋಟಿ, ಎರಡನೇ ಭೂತವರ್ಗದಲ್ಲಿ 432 ಕೋಟಿ, ಮೂರನೇ ಭೂತವರ್ಗದಲ್ಲಿ 432 ಕೋಟಿ, ಖನಿಜ ವರ್ಗದಲ್ಲಿ 432 ಕೋಟಿ, ಸಸ್ಯ ವರ್ಗದಲ್ಲಿ 432 ಕೋಟಿ. ಈಗ ಪ್ರಾಣಿ ವರ್ಗದಲ್ಲೂ ಕೂಡ 432 ಕೋಟಿ ವರ್ಷಗಳ ವಿಕಾಸ ನಡೆದು ಈಗೇನಾಯ್ತು, ಆ ಪ್ರಾಣಿಗಳು ಸಾಕು ಪ್ರಾಣಿಗಳ ಹಂತಕ್ಕೆ ಬಂದ ನಂತರ
ಸ್ವಲ್ಪ ಈ ಮಾನವನ ಒಂದು ಭಾವನೆಗಳನ್ನ ಆಲೋಚನೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ನಡೀತು. ಅಂದ್ರೆ ಇಲ್ಲಿ ಎರಡನೇ ಭೂತ ವರ್ಗದಲ್ಲಿ ನಡೆದಂತಹ ವಿಕಾಸ ಪ್ರಾಣಿಗಳಾದಾಗ ಅಥವಾ ಮುಂದೆ ಮನುಷ್ಯನಾದಾಗಲೂ ಕೂಡ ರೂಪ ಮನಸ್ಸಿನ ರಚನೆಗೇನು ಅದು ಪೂರ್ವ ಸಿದ್ಧತೆಯಾಗಿತ್ತೋ, ಆದ್ರಿಂದ ಪ್ರಾಣಿಗಳು ಒಂದು ಉನ್ನತ ಮಟ್ಟಕ್ಕೆ ಬೆಳೆದ ಪ್ರಾಣಿಗಳಾದಾಗ, ಅಂದ್ರೆ ಮಾನವನ ಸಂಪರ್ಕಕ್ಕೆ ಬರುವಂತಹ ಪ್ರಾಣಿಗಳಾದಾಗ ಅವು ಮನಸ್ಸನ್ನ ಹೊಂದಿದವು. ಅಂದ್ರೆ ಮನುಷ್ಯನ ಭಾವನೆಗಳನ್ನ ಆಲೋಚನೆಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಕ್ಕಂತ ಶಕ್ತಿ ಅವಕ್ಕೆ ಬರುತ್ತೆ. ಈ ಶಕ್ತಿ ಏನಾಯ್ತು, ಮಾನವನ ಒಂದು ಭಾವನೆಗಳನ್ನು ಯೋಚನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅದಕ್ಕೆ ಬಂದ ಮೇಲೆ ಆ ಪ್ರಾಣಿ ವರ್ಗದಲ್ಲಿ ಅದರ ವಿಕಾಸ ಒಂದು ಊರ್ಧ್ವ ಸ್ಥಿತಿಗೆ ತಲುಪಿತು. ಎಷ್ಟು ವಿಕಾಸ ಆಗ್ಬೇಕಾಗಿತ್ತು ಅಷ್ಟು ವಿಕಾಸ ಅದರಲ್ಲಿ ನಡೀತು. ಇನ್ನು ಮುಂದೆ ಅದೇನಾಗ್ತದೆ, ಇದುವರೆಗೂ ಸಮೂಹಾತ್ಮದಲ್ಲೇ ಅದು ಬೆಳೀತಾ ಬಂದಿತ್ತು. ಈ ನಂತರ ಆ ಪ್ರಾಣಿ ಮರಣಿಸಿದಾಗ ಅದರ ಒಂದು ಚೈತನ್ಯ ಆ ಸಮೂಹಾತ್ಮಕ್ಕೆ ಹೋಗಿ ಸೇರುವ ಬದಲು ಅದು ಆ ಸಮೂಹಾತ್ಮದಿಂದ ಸಿಡಿದು ಆಚೆ ಬರ್ತದೆ. ನೋಡಿ, ಇಲ್ಲಿಯವರೆಗೂ ಕೂಡ ಆ ಪ್ರಜ್ಞಾನಾಂಶವಿನ ಅಂಶ ಅಂದ್ರೆ ನಮ್ಮ ಜೀವಾತ್ಮನ ಮಟ್ಟದಲ್ಲಿ ಏನು ಬಂದು ನಿಂತಿತ್ತಲ್ಲ, ಆ ಶಿವ ಚೈತನ್ಯ ಅಂತಕ್ಕಂಥದ್ದು, ಆ ಶಿವ ಚೈತನ್ಯ ಆ ಅರೂಪಲೋಕದ ಅತ್ಯಂತ ಊರ್ಧ್ವ ಭಾಗದಲ್ಲೇ ನಿಂತಿತ್ತು. ಅದು ಕೆಳಗಡೆಗೆ ಇಳಿದಿರ್ಲಿಲ್ಲ, ಅದಕ್ಕೆ ಇಳಿಯೋಕ್ ಸಾಧ್ಯ ಆಗಲ್ಲ ಅದಕ್ಕೆ. ಈಗ ಈ ರೂಪದೇಹದ ಮಟ್ಟದಲ್ಲಿ ಎಷ್ಟು ವಿಕಾಸ ಆಗ್ಬೇಕಾಗಿತ್ತೋ ಈ ಪ್ರಾಣಿ ವರ್ಗದಲ್ಲಿ ವಿಕಾಸ ಆಗಿ ಅದು ಸಮೂಹಾತ್ಮನ ಸೇರುವುದಕ್ಕೆ ಬದಲಾಗಿ ಆಚೆ ಸಿಡಿದು ಸ್ವಲ್ಪ ಇದು ಮೇಲಕ್ಕೆ ನೆಗೆಯುತ್ತೆ. ಆ ಮನೋಲೋಕದ ಅತ್ಯಂತ ಊರ್ಧ್ವ ಭಾಗದಲ್ಲಿ ಇದ್ದಂತಹ ಶಿವ ಚೈತನ್ಯ ಸ್ವಲ್ಪ ಕೆಳಮುಖವಾಗಿ ಇಳಿಯಲ್ಪಡುತ್ತೆ. ಸೊ ಏನಾಯ್ತು, ಈ ಸಮೂಹಾತ್ಮದಲ್ಲಿದ್ದಂತ ಪ್ರಾಣಿ ಸಮೂಹಾತ್ಮಕ್ಕೆ ಸೇರುವುದಕ್ಕೆ ಬದಲಾಗಿ ಸ್ವಲ್ಪ ಅದು ಆಚೆ ಬಂತು. ಅಂದ್ರೆ ರೂಪಲೋಕದ ತುತ್ತ ತುದಿಯನ್ನ ಅದು ತಲುಪ್ತು. ಆ ಅರೂಪಲೋಕದ ತುತ್ತ ತುದಿಯಲ್ಲಿದ್ದಂತ ಶಿವ ಚೈತನ್ಯ ಸ್ವಲ್ಪ ಕೆಳಗಡೆಗೆ ಇಳಿತು. ಆಗ ಮಾನವನ ಸೃಷ್ಟಿ ಆಯ್ತು. ಇದನ್ನೇ ನಾವು ವ್ಯಕ್ತೀಕರಣ ಅಂತ ಕರಿತೀವಿ. ಸೊ ನಾವು ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬಹುದು, ಈ ಒಂದು ವಿಷಯದಿಂದ ನಾವು ಅರ್ಥ ಮಾಡ್ಕೋಬೇಕಾದ್ದೇನಂದ್ರೆ, ಈ ಯಾವುದೇ ಜೀವವರ್ಗಗಳಲ್ಲಿ ಮಾನವನನ್ನ ಬಿಟ್ಟು ಉಳಿದ ಯಾವುದೇ ಜೀವವರ್ಗಗಳು ಅಂದ್ರೆ ಮೊದಲನೇ ಭೂತವರ್ಗ, ಎರಡನೇ ಭೂತವರ್ಗ, ಮೂರನೇ ಭೂತವರ್ಗ ಮತ್ತು ಖನಿಜ, ಸಸ್ಯ, ಪ್ರಾಣಿ, ಇಷ್ಟು ಜೀವವರ್ಗಗಳನ್ನು ನಾವು ನೋಡುವಾಗ ಕೇವಲ ಆ ಪರಮಾತ್ಮನ 3 ಶಕ್ತಿ ಪ್ರವಾಹಗಳಲ್ಲಿ 2 ಶಕ್ತಿ ಪ್ರವಾಹಗಳು ಮಾತ್ರವೇ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಅಂದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ, ಆ ಭಗವಂತನ ಪರಿಪೂರ್ಣತೆ ಇನ್ನೂ ಕೂಡ ಅಲ್ಲಿ ವ್ಯಕ್ತವಾಗ್ಲಿಲ್ಲ. ಆದ್ರೆ ಮನುಷ್ಯನಾದಾಗ ಏನಾಯ್ತು ನೋಡಿ, ಆ 3 ಪ್ರವಾಹಗಳು ಸೇರ್ಕೊಳ್ತು. ಬ್ರಹ್ಮ ಶಕ್ತಿ ಸೇರ್ಕೊಳ್ತು, ವಿಷ್ಣು ಶಕ್ತಿ ಸೇರ್ಕೊಳ್ತು, ಶಿವಶಕ್ತಿಯೂ ಕೂಡ ಸೇರ್ಕೊಳ್ತು. ಅಂದ್ರೆ ಶಿವ ಚೈತನ್ಯವೂ ಕೂಡ ಅಲ್ಲಿ ಸೇರ್ಕೊಳ್ತು. ಅಂದ್ರೆ ಪರಮಾತ್ಮನ ಒಂದು ಪರಿಪೂರ್ಣ ಅಭಿವ್ಯಕ್ತತೆ ಮನುಷ್ಯನಲ್ಲೇ ಆಯ್ತು. ನೋಡಿ, ಹಿಂದಿನ ಯಾವ ಜೀವರ್ಗಗಳಲ್ಲೂ ಈ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರವೇ ಮಾನವನಾದ ಮೇಲೆ ಆ ಭಗವಂತನಿಗೆ ತನ್ನ ಸೃಷ್ಟಿ ಕಾರ್ಯದಲ್ಲಿ ಒಂದು ಸಮಾಧಾನ ಬಂತು ಅಂತ ಹೇಳ್ತಾರೆ. ಏನಕ್ಕೋಸ್ಕರ ಸಮಾಧಾನ ಬಂತು ಅಂದ್ರೆ, ನನ್ನ ಎಲ್ಲ ಶಕ್ತಿಗಳನ್ನು ಕೂಡ ನಿನಗೆ ಧಾರೆ ಎರೆದು ಕೊಟ್ಬಿಟ್ಟಿದ್ದೀನಪ್ಪ, ನನ್ನ ಸಂಪೂರ್ಣ ಶಕ್ತಿಗಳನ್ನ ನಿನಗೆ ಕೊಟ್ಬಿಟ್ಟಿದ್ದೀನಿ, ಸಮರ್ಪಣೆ ನಿನಗೆ ಕೊಟ್ಬಿಟ್ಟಿದ್ದೀನಿ. ಇನ್ನ ನೀನು ನಿನ್ನ ವಿಕಾಸವನ್ನ ಅಥವಾ ನಿನ್ನ ಬೆಳವಣಿಗೆಯನ್ನ ನೀನೇ ಮಾಡ್ಕೋಬೇಕು ಅಂತಕ್ಕಂಥದ್ದು ಆ ಪರಮಾತ್ಮನ ಇಚ್ಛೆ ಅಂತ ಹೇಳ್ತಾರೆ. ಪರಮಾತ್ಮನ ಇಚ್ಛೆ. ಅದರಿಂದ ಈ ಉದ್ಧರೇ ಆತ್ಮನಾತ್ಮಾನಂ ಅಂತಕ್ಕಂತಹ ಒಂದು ಏನು ನಾವು ಕೃಷ್ಣನ ಒಂದು ವಾಣಿಯನ್ನ ನಾವು ಕೇಳ್ತೀವೋ, ಈಗ ಪರಮಾತ್ಮ ನಮ್ಮ ಬೆಳವಣಿಗೆನಲ್ಲಿ ನಮ್ಮ ವಿಕಾಸದಲ್ಲಿ ಅವನು ನಾನು ನಿನ್ನ ಹಸ್ತಕ್ಷೇಪ ಮಾಡೋದಿಲ್ಲ, ನಿನಗೆ ಕೊಡಬೇಕಾದಂತ ಎಲ್ಲ ಸವಲತ್ತುಗಳನ್ನ ನಿನಗೆ ಕೊಟ್ಬಿಟ್ಟಿದ್ದೀನಿ, ಇನ್ನ ನಿನ್ನ ಉದ್ಧಾರವನ್ನ ನೀನೇ ಮಾಡ್ಕೋಬೇಕು ಅಂತ ಹೇಳಿ ಬಿಟ್ಬಿಟ್ಟಿದ್ದಾನೆ. ಅದರಿಂದ ಈ ಮಾನವ ಜನ್ಮ ಏನಕ್ಕೋಸ್ಕರ ದೊಡ್ಡದು, ಇದು ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ, ಈ ಭಗವಂತನ ಸಂಪೂರ್ಣವಾದಂತಹ ಅಭಿವ್ಯಕ್ತಿ ಮಾನವನಲ್ಲಿದೆ. ಅದು ಬೀಜ ರೂಪದಲ್ಲೇ ಇರಬಹುದು, ಆದ್ರೆ ಬೀಜ ರೂಪದಲ್ಲೇ ಇದ್ರೂ ಕೂಡ ಅದರ ವಿಕಾಸಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳನ್ನು ಕೂಡ ಮನುಷ್ಯ ಬಳಸ್ಕೋಬಹುದು. ಅವನದನ್ನ ಬಳಸ್ಕೊಳ್ತಾ ಹೋದ್ರೆ ಇವನು ಎಷ್ಟು ಎತ್ತರಕ್ಕೆ ಬೆಳಿಬೋದಪ್ಪ ಅಂತ ಹೇಳಿದ್ರೆ, ಪುನಃ ಆ ಪರಮಾತ್ಮನನ್ನೇ ಅವನು ಸೇರಬಹುದು. ಜೊತೆಗೆ ನೋಡಿ, ಇಲ್ಲಿ ಈಗ ನಾವು ಬಹಳಷ್ಟು ಸಾರಿ ಅಂದ್ಕೊಳ್ತೀವಿ, ನಾವ್ ಯಾಕೆ ಮತ್ತೆ ದೇವರ ಅಂಶವೇ ನಾವಾಗಿದ್ರೂ ಕೂಡ, ಆ ಭಗವಂತನ ಅಂಶವೇ ನಾವಾಗಿದ್ರೂ ಕೂಡ ನಮ್ಮಲ್ಲಿ ಯಾಕೆ ಇಷ್ಟು ದೌರ್ಬಲ್ಯಗಳು
ದೋಷಗಳು, ಇದೆಲ್ಲ ನಮ್ಗೇನಕ್ಕೋಸ್ಕರ ಮತ್ತಿದೆ? ಮತ್ತೆ ಇದನ್ನ ಭಗವಂತನ ಅಂಶ ಅಂತ ನಾವು ಒಪ್ಕೊಳ್ಳೋದ್ರೆ ನಮ್ಮೆಲ್ಲ ಒಳ್ಳೇದೇ ಇರ್ಬೇಕಾಗಿತ್ತಲ್ವಾ ಅಂತಕ್ಕಂಥ ಪ್ರಶ್ನೆನೂ ನಮಗ್ ಬರುತ್ತೆ ಎಷ್ಟೋ ಸಾರಿ. ಆ ಪ್ರಶ್ನೆಗೆ ಈ ಒಂದು ಉತ್ತರ ನಮ್ಮ DVG ಅವರ ಕಗ್ಗದಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕಗ್ಗ, ದೇವಾಂಶ ಪಶುವಾಂಶಗಳ ಗಂಟು ಈ ಮಾನುಷತೆ. ನೋಡಿ, ದೇವಾಂಶ ಪಶುವಾಂಶಗಳ ಗಂಟು ಈ ಮಾನುಷತೆ, ಧೀ ವಿಮರ್ಶೆಯ ನೊಂದ ಸತ್ಕರಿಸಿ ಬಲಿಸಿ, ಭಾವ ಪರಿಶೋಧನೆಯ ನಿನ್ನೊಂದ ದಂಡಿಪುದೆ, ಜೀವ ಪ್ರಕರ್ಷಗತಿ ಮಂಕುತಿಮ್ಮ ಅಂದ್ರು. ನೋಡಿ, ನಮ್ಗೆ ಎಷ್ಟು ವಿಶೇಷ ಈ ಮಾನವರ ರಚನೆ ಅಂತ ಹೇಳಿದ್ರೆ, ನೋಡಿ ಇವನು ಈ ಕಡೆ ಈ ದೇಹಾತ್ಮವನ್ನ ಯಾರಿಂದ ಪಡ್ಕೊಂಡ ಅಂದ್ರೆ ಈ ಪ್ರಾಣಿ ವರ್ಗದಿಂದ ಪಡ್ಕೊಂಡ. ನೋಡಿ, ಖನಿಜ ವರ್ಗ, ಸಸ್ಯವರ್ಗ, ಪ್ರಾಣಿ ವರ್ಗದಲ್ಲಿ ಏನು ನಡೆದಿತ್ತು ವಿಕಾಸ, ಈ ವಿಕಾಸಗಳ ಹಿನ್ನೆಲೆಯಲ್ಲಿ ಈ ದೇಹಾತ್ಮವನ್ನು ಅವನು ಪಡೆದುಕೊಂಡ. ಜೀವಾತ್ಮ ಅಂದ್ರೆ ಯಾವ್ದಾಯ್ತು? ಆ ಅರೂಪಲೋಕದ ತುತ್ತ ತುದಿಯಲ್ಲಿ ನಿಂತಹ ಏನು ಆ ತ್ರಿಮೂರ್ತಿ ಸ್ವರೂಪದ ಒಂದು ಲಕ್ಷಣಗಳನ್ನು, ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳನ್ನು ಒಳಗೊಂಡಂತಹ ಆ ಜೀವಾತ್ಮ ಪುರುಷಾತ್ಮನ ಅಂಶ, ಅಂದ್ರೆ ಅದು ದೈವಾಂಶ, ಅದು ದೈವಾಂಶ. ಈ ದೇಹಾತ್ಮ ಪಶುವಾಂಶ. ನೋಡಿ, ಈ ಪಶುವಾಂಶ, ಈ ಮನುಷ್ಯ ಅಂತ ಹೇಳಿದ್ರೆ ಏನಾಯ್ತು, ಈ ಪಶುವಾಂಶನೂ ಒಳಗೊಂಡಿದೆ, ದೈವಾಂಶವನ್ನು ಒಳಗೊಂಡಿದೆ. ಆದ್ರೆ ಇಂದಿನ ಯಾವ ಜೀವವರ್ಗಗಳಲ್ಲೂ ಕೂಡ ಇನ್ನೂ ಈ ದೇವಾಂಶ ಅಂದ್ರೆ ಜೀವಾತ್ಮನಂಶ ಇನ್ನೂ ಪರಿಪೂರ್ಣ ವ್ಯಕ್ತವಾಗಿರ್ಲಿಲ್ಲ. ಆದ್ರೆ ಮಾನವನಾದಾಗ ಏನಾಯ್ತು, ಅದ್ರ ಜೊತೆಯಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತಲ್ಲ ಜೀವಾತ್ಮನ ಅಂಶ, ಅಂದ್ರೆ ಅಲ್ಲಿ ದೈವಾಂಶವೂ ಸೇರ್ಕೊಳ್ತು. ಇನ್ನ ಈ ಪ್ರಾಣಿ ವರ್ಗದಿಂದ ಪಡೆದಿರ್ತಕ್ಕಂಥ, ಪ್ರಾಣಿ ಸಸ್ಯ ಖನಿಜ ವರ್ಗದಿಂದ ಪಡ್ಕೊಂಡಿರ್ತಕ್ಕಂಥ ಪಶುವಾಂಶನೂ ಸೇರ್ಕೊಳ್ತು. ಅದಕ್ಕೋಸ್ಕರನೇ ಏನಾಗಿದೆ, ಈ ಮನುಷ್ಯ ಅಂತ ಹೇಳಿದ್ರೆ ಸ್ವಲ್ಪ ಈ ದೌರ್ಬಲ್ಯಗಳು ದೋಷಗಳೂ ಕೂಡ ಇದೆ. ಆದ್ರೆ ಇವೆಲ್ಲವನ್ನೂ ಮೆಟ್ಟಿ ನಿಲ್ಲುವಂತಹ ಒಂದು ಸಾಮರ್ಥ್ಯವೂ ಇದೆ. ಅದನ್ನೇ ಅವ್ರು ಹೇಳಿದ್ರು, ಧೀ ವಿಮರ್ಶೆ ನೊಂದ ಸತ್ಕರಿಸಿ ಬಲಿಸಿ. ಏನಾಗುತ್ತೆ, ಮನುಷ್ಯನ ವಿಕಾಸ ಪ್ರಾರಂಭದ ಘಟ್ಟದಲ್ಲಿ ಇವನು ಕಾಡು ಮನುಷ್ಯನಾಂತದಲ್ಲಿರ್ತಾನೆ, ತಪ್ಪುಗಳನ್ನ ಮಾಡುವಂತಹದ್ದು ದೋಷಗಳೇ ಹೆಚ್ಚಿಗೆ ಇರುತ್ತೆ. ಆದ್ರೆ ಈ ಧೀ ವಿಮರ್ಶೆ ಅಂದ್ರೆ ನಮ್ಮ ಒಂದು ಏನು ಬುದ್ಧಿ ಪ್ರಚೋದನೆ ಅಂತ ಹೇಳ್ತೀವಿ, ಬುದ್ಧಿ ಪ್ರಜ್ಞೆ ಅಂತ ಹೇಳ್ತೀವಿ. ಆ ಬುದ್ಧಿಶಕ್ತಿಯಿಂದ ನಾವು ಸ್ವಲ್ಪ ವಿಮರ್ಶೆ ಮಾಡ್ತಾ 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 ಒಳ್ಳೇದಕ್ಕೆ ಬಲಿಯೋದಕ್ಕೆ ನಾವು ಅವಕಾಶವನ್ನ ಮಾಡಿ ಕೊಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೃಗ ಸ್ವಭಾವ ಅಂತಕ್ಕಂಥದ್ದು ಅಧೀನ ಶಕ್ತಿ ಆಗ್ತಾ ಬರುತ್ತೆ. ಇದನ್ನ ನಾವು ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರು ಕೂಡ ನಮ್ಗೆ ಹೇಳ್ತಾರೆ. ಸರ್ ಎಂ ರೆಸ್ಟಾಕ್ ಅಂತಕ್ಕಂಥ ಮನೋವಿಜ್ಞಾನಿ ಮನುಷ್ಯನ ಮೆದುಳಿನ ರಚನೆಯನ್ನು ಅವನು ಪ್ರಸ್ತಾಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ 3 ಪದರಗಳಿದೆ ಅಂತ ಹೇಳ್ತಾನೆ ಅವನು. ಮೆದುಳಿನ ರಚನೆಯಲ್ಲಿ 3 ಪದರಗಳಿದೆ: ರೆಪ್ಟೇಲಿಯನ್ ಬ್ರೈನ್, ಮೆಮಲಿಯನ್ ಬ್ರೈನ್ ಮತ್ತೆ ನಿಯೋಕಾರ್ಟೆಕ್ಸ್ ಅಂತಕ್ಕಂಥ ವಿಭಾಗಗಳನ್ನು ಅವನು ತಿಳಿಸ್ತಾನೆ. ಅಂದ್ರೆ ನಮ್ಗೆ ಕೇವಲ ಪ್ರಾಣಿಗಳಲ್ಲಿ ಅತ್ಯಂತ ಇನ್ನು ಹರಿದಾಡ್ತಕ್ಕಂತಹ ಒಂದು ಪ್ರಾಣಿಗಳು ಆಗಿದ್ದಾಗ ಬಂದಿರತಕ್ಕಂತಹ ಮೆದುಳಿನ ಭಾಗ ಅದು ರೆಪ್ಟೇಲಿಯನ್ ಬ್ರೈನ್ ಅಂತ ಹೇಳ್ತಾನೆ. ಸ್ವಲ್ಪ ಇನ್ನೂ ಕೂಡ ನಾವು ವಿಕಾಸವಾಗಿ ದೊಡ್ಡ ದೊಡ್ಡ ಪ್ರಾಣಿಗಳು ಅಂದ್ರೆ ಸಸ್ತನಿ ಪ್ರಾಣಿಗಳಾಗಿ ಹೊರಹೊಮ್ಮಿದಾಗ ಬಂದಿರತಕ್ಕಂಥದ್ದು ಮೆಮಲಿಯನ್ ಬ್ರೈನ್ ಅಂತ ಹೇಳ್ತಾನೆ. ಅದಾದ ನಂತರ ಮಾನವರಾದ ಮೇಲೆ ಬೆಳವಣಿಗೆ ಆಗಿರ್ತಕ್ಕಂತಹ ಒಂದು ಮೆದುಳಿನ ಭಾಗವನ್ನ ಅವನು ಏನ್ ಹೇಳ್ತಾನೆ, ನಿಯೋಕಾರ್ಟೆಕ್ಸ್ ಅಂತ ಹೇಳ್ತಾನೆ. ಸೊ ಏನಾಗಿದೆ ಈಗ ಇದರಲ್ಲಿ, ಮನುಷ್ಯನಾಗಿ ವಿಕಾಸ ಮುಂದುವರೆದಂತೆ ಆ ಏನು ರೆಪ್ಟೇಲಿಯನ್ ಬ್ರೈನ್ ಅಂತ ಹೇಳ್ತೀವಲ್ಲ, ಅದು ಬಹಳ ಸ್ವಲ್ಪ ಭಾಗ ಇದೆ, ಸಣ್ಣದಾಗಿದೆ ಆ ಪದರ. ಮ್ಯಾಮಲಿಯನ್ ಬ್ರೈನ್ ದೊಡ್ಡದಾಗಿದೆ ಅದಕ್ಕಿನ್ನ. ಇನ್ನೂ ನಿಯೋಕಾರ್ಟೆಕ್ಸ್ ಬೆಳೀತಾ 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 ಏನಾಗ್ತದೆ, ಆ ಉಳಿದಂತಹ 2 ಶಕ್ತಿಗಳು ಕೂಡ ಇದಕ್ಕೆ ಅಧೀನ ಶಕ್ತಿಗಳಾಗುತ್ತವೆ. ಅಂದ್ರೆ ಈ ನಿಯೋಕಾರ್ಟೆಕ್ಸ್ ಬೆಳೀತಾ ಬೆಳೀತಾ ಅಂದ್ರೆ ಮಾನವನ ಮೆದುಳು ಬೆಳೀತಾ ಬೆಳೀತಾ ಹೆಚ್ಚಾಗ್ತಾ ಅವೆರಡೂ ಕೂಡ ಇದಕ್ಕೆ ಅಧೀನ ಶಕ್ತಿಗಳಾಗಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇಷ್ಟು ಸುದೀರ್ಘವಾದಂತಹ ಪ್ರಯಾಣ ನಮ್ದೆಲ್ಲ ಕೂಡ. ಅದು ಸಣ್ಣ ಪುಟ್ಟ ಪ್ರಯಾಣ ಅಲ್ಲ, ಬಹಳ ಸುದೀರ್ಘವಾದ ಪ್ರಯಾಣ ಇದು. ಹಾಗಾಗಿ ಈ ಮಾನವ ಜನ್ಮ ದೊಡ್ಡದು ಏನಕ್ಕೆ ಅಂತ ನಾವು ಸ್ವಲ್ಪ ವಿಚಾರ ಮಾಡ್ತಾ ಹೋದ್ರೆ, ಎಷ್ಟು ಜೀವವರ್ಗಗಳನ್ನ ನಾವು ದಾಟಿ ಬಂದಿದ್ದೇವೆ. ಇಷ್ಟು ಜೀವವರ್ಗಗಳನ್ನ ದಾಟಿ ಬಂದಿರತಕ್ಕಂತಹ ಮಾನವ ಈಗ ಮುಂದೆ ಅವನ ಮುಂದಿರ್ತಕ್ಕಂತಹದ್ದೇನಪ್ಪಾ ಅಂತ ಹೇಳಿದ್ರೆ, ಈ ಒಂದೊಂದು ಏನವನ ದೇಹಗಳಿದೆ, ಆ ಒಂದೊಂದು ದೇಹಗಳ ಮೂಲಕ ಅರಿತಾ ಇರ್ತಕ್ಕಂತಹ ಆ ಚೈತನ್ಯವನ್ನ ಅವನು
ಇನ್ನಷ್ಟು ಅವನು ವಿಕಾಸಗೊಳಿಸ್ತಾ ಹೋಗ್ಬೇಕಾಗಿದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಿವೇಕ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಎರಡೂ ಕೂಡ ಮಾನವ ವರ್ಗಕ್ಕೆ ಮಾತ್ರವೇ ಕೊಡಲ್ಪಟ್ಟಿರುವ ಅತಿ ಅಮೂಲ್ಯವಾದಂತಹ ಎರಡು ಅವಕಾಶಗಳು ಅಂತ ಹೇಳ್ತಾರೆ. ಅದಕ್ಕೆ ಈ ಮಾನವ ವರ್ಗಕ್ಕೆ ಇರ್ತಕ್ಕಂಥ ಎರಡು ವಿಶೇಷ ಸವಲತ್ತುಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಒಂದು ವಿವೇಕ, ಮತ್ತೊಂದು ಸ್ವಾತಂತ್ರ್ಯ. ನೋಡಿ, ಬೇರೆ ಯಾವುದೇ ಜೀವವರ್ಗಗಳಿಗೆ ಈ ವಿವೇಚನಾ ಶಕ್ತಿ ಅಂತಕ್ಕಂಥದ್ದು ಕೂಡ ಇಲ್ಲ, ಸ್ವಾತಂತ್ರ್ಯ ಅಂತಕ್ಕಂಥದ್ದು ಕೂಡ ಇಲ್ಲ. ಒಂದು ಪ್ರಾಣಿ ಅಥವಾ ಒಂದು ಸಸ್ಯ ನಾನು ಇಷ್ಟು ಬೆಳೆದು ಬಿಡಬೇಕು, ಅಷ್ಟು ಬೆಳೆದು ಬಿಡಬೇಕು ಅಂತ ತೀರ್ಮಾನಿಸುವಂತಹ ಯಾವ ಸ್ವತಂತ್ರವೂ ಕೂಡ ಅವಕ್ಕಿಲ್ಲ. ಪ್ರಕೃತಿ ಸಹಜವಾಗಿ ಪ್ರಕೃತಿ ಅವುಗಳ ಬೆಳವಣಿಗೆಯನ್ನು ಎಷ್ಟು ಮಾತ್ರ ತೆಗೆದುಕೊಂಡು ಹೋಗುತ್ತೋ ಅಷ್ಟು ಮಾತ್ರ ಬೆಳವಣಿಗೆ ಆಗ್ತಾ ಹೋಗುತ್ತೆ ವಿನಃ ಅವಕ್ಕೆ ನಾನೇ ಬೆಳಿಬೇಕು ಅಂತಕ್ಕಂಥ ಯಾವ ವಿವೇಚನಾ ಶಕ್ತಿಯೂ ಕೂಡ ಇಲ್ಲ. ಆದ್ರೆ ಮಾನವನಾದ ಮೇಲೆ ಅವನಿಗೆ ಮೊದಲನೇದಾಗಿ ವಿವೇಚನೆ ಅಂತಕ್ಕಂಥದ್ದು ಉದಯವಾಗುತ್ತೆ. ಜೊತೆಗೆ ಅವನಿಗೆ ಒಂದು ಇತಿಮಿತಿಯಲ್ಲಿ, ಒಂದು ಪರಿಮಿತಿಯಲ್ಲಿ ಪ್ರಕೃತಿ ಅವನಿಗೆ ಸ್ವಾತಂತ್ರ್ಯವನ್ನೂ ಕೂಡ ಕೊಡ್ತಾ ಹೋಗುತ್ತೆ. ಈ ಎರಡನ್ನೂ ಕೂಡ ಅವನು ಉಪಯೋಗಿಸ್ಕೊಳ್ತಾ ಏನಾಗಬಹುದು ಅಂತ ಹೇಳಿದ್ರೆ, ಪರಮಾತ್ಮನಲ್ಲಿ ತಾನೂ ಕೂಡ ಪರಮಾತ್ಮನೇ ಆಗುವಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಕೂಡ ಇವನಲ್ಲಿ ಬೀಜ ರೂಪವಾಗಿ ಹುದುಗಿದೆ. ನೋಡಿ, ಆ ರಾಗಿ ಕಾಳಿಗಿಂತನೂ ಸೂಕ್ಷ್ಮವಾಗಿರುವಂತಹ ಒಂದು ಅರಳಿ ಮರದ ಬೀಜವನ್ನ ನಾವು ನೋಡಿದಾಗ ಅದರಲ್ಲಿ ಒಂದು ಅರಳಿ ಮರವೇ ಅಡಗಿದೆ ಅನ್ನೋದನ್ನ ನಾವು ಊಹೆ ಮಾಡೋದು ಕೂಡ ಕಷ್ಟ. ಆದ್ರೆ ಅದು ಸಾಧ್ಯ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಹಾಗೆ ನಮ್ಮಲ್ಲೂ ಕೂಡ ಆ ಭಗವಂತನ ಏನು ಶಕ್ತಿ ಇದೆ, ಆ ಎಲ್ಲ ಶಕ್ತಿಗಳು ಕೂಡ ಬೀಜ ರೂಪದಲ್ಲಿ ಅದು ಇದ್ದು ಬಿಟ್ಟಿದೆ. ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದೇನಪ್ಪ, ನಮ್ಮ ಮುಂದಿರ್ತಕ್ಕಂಥ ಸವಾಲೇನು ಅಂತ ಹೇಳಿದ್ರೆ, ಈಗ ನಮ್ಮ ಇಡೀ ಸ್ವರೂಪವನ್ನು ನಾವು ನೋಡುವಾಗ 3 ಭಾಗವನ್ನು ನಾವು ಮಾಡಿದ್ವಿ. ಒಂದು, ಪರಮಾತ್ಮನಿಂದ ಸಿಡಿದು ಬಂದಿರತಕ್ಕಂಥ ಪುರುಷಾತ್ಮ ಅಂತಕ್ಕಂಥದ್ದು ಒಂದು ಭಾಗ ಆದ್ರೆ, ಆ ಪುರುಷಾತ್ಮನಿಂದ ಕೆಳಗಡೆಗೆ ಇಳಿದಿರ್ತಕ್ಕಂತಹ ಜೀವಾತ್ಮ ಅಂತಕ್ಕಂಥದ್ದು ಒಂದು ಭಾಗ ಆದ್ರೆ, ಇನ್ನು ಆ ಜೀವಾತ್ಮನಿಂದ ಕೆಳಮುಖವಾಗಿರತಕ್ಕಂಥ ದೇಹಾತ್ಮ, ಇದು 3 ಇದೆ ನಮ್ಮ ಸ್ವರೂಪದಲ್ಲಿ. ಈ 3 ಭಾಗ ಅಂದ್ರೆ ಇಚ್ಛಾ, ಜ್ಞಾನ, ಕ್ರಿಯಾ ಲಕ್ಷಣಗಳನ್ನೊಳಗೊಂಡ ಪುರುಷಾತ್ಮನ ಅಂಶ ಜೀವಾತ್ಮ ಆಯ್ತು. ಈ ಜೀವಾತ್ಮನ ಅಂಶವನ್ನ ಹೊಂದಿರತಕ್ಕಂತಹ ಕೆಳಮುಖವಾಗಿ ಇಳಿದಿರ್ತಕ್ಕಂತಹ ಅಂಶವನ್ನ ನಾವು ದೇಹಾತ್ಮ ಅಂತ ಕರೆದ್ವಿ. ಜೀವಾತ್ಮನ ಒಂದು ಅಂಶವೇ ಈ ದೇಹಾತ್ಮ ಆಯ್ತು. ಈಗೇನ ಮಾಡ್ಬೇಕಾಗಿದೆ, ನಾವು ಈ ದೇಹಾತ್ಮವನ್ನ ಈ ವಿವೇಚನೆ ಮತ್ತು ಸ್ವತಂತ್ರ ಅಂತಕ್ಕಂಥ 2 ಅವಕಾಶಗಳನ್ನ ನಾವು ಬಳಸ್ಕೊಳ್ತಾ ದೇಹಾತ್ಮವನ್ನ ಜೀವಾತ್ಮನ ಅಂಕೆಗೆ ಅಥವಾ ಅದರ ಅಧೀನಕ್ಕೆ ನಾವು ಒಳಪಡಿಸ್ಬೇಕಾಗಿದೆ. ಇದು ಈಗ ನಮ್ಮ ತತ್ಕ್ಷಣದ ಒಂದು ಕಾರ್ಯ ಅಂತ ಹೇಳ್ತಾರೆ. ತತ್ಕ್ಷಣದ ಕಾರ್ಯ ಏನ್ ಮಾಡ್ಬೇಕಾಗಿದೆ, ಈ ದೇಹಾತ್ಮವನ್ನ ನಾವು ಪವಿತ್ರ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ಈ ಸ್ಥೂಲ ದೇಹ ಅಂತಕ್ಕಂಥ ಉಪಾಧಿಯನ್ನ ಅದಕ್ಕೆ ನಾವು ಒಂದು ಸಾತ್ವಿಕವಾದಂತಹ ಆಹಾರ ವಿಹಾರಾದಿಗಳನ್ನ ಕೊಡ್ತಾ, ಹಾಗೇನೆ ನಮ್ಮ ಕಾಮದೇಹ ಅಂತಕ್ಕಂಥ ಒಂದು ಉಪಾಧಿಗಳಿಗೆ ಸಾತ್ವಿಕವಾದಂತಹ ಭಾವನೆಗಳು ಅನ್ನುವಂತಹ ಆಹಾರವನ್ನ ಕೊಡ್ತಾ, ನಮ್ಮ ಮನೋದೇಹಕ್ಕೆ ಸಾತ್ವಿಕವಾದ ಆಲೋಚನೆಗಳು ಅಂತಕ್ಕಂಥ ಆಹಾರವನ್ನ ಕೊಡ್ತಾ ನಾವು ಆ ಜೀವಾತ್ಮನಿಗೆ ತಕ್ಕ ಉಪಕರಣಗಳನ್ನಾಗಿ ನಾವು ಇದನ್ನ ಬೆಳೆಸ್ಕೊಳ್ಬೇಕಾಗಿದೆ. ಅದಕ್ಕೆ ಅಧೀನ ಮಾಡ್ಕೊಳ್ಬೇಕಾಗಿದೆ. ಆ ನಂತರ ನಮ್ಮ ಜೀವಾತ್ಮನ ಶಕ್ತಿಗಳನ್ನೂ ಕೂಡ ನಾವು ವಿಕಾಸ ಮಾಡಿಕೊಳ್ಬೇಕು. ಅದು ಕೂಡ ಪವಿತ್ರವೇ. ಆದ್ರೆ ಪವಿತ್ರ ಆಗಿದ್ರೂ ಕೂಡ ಅದನ್ನ ವಿಕಾಸ ನಾವು ಮಾಡ್ಕೋಬೇಕಾಗಿದೆ ಇನ್ನೂ ಕೂಡ. ಅಂದ್ರೆ ಶುದ್ಧವಾದಂತಹ ಸಾತ್ವಿಕವಾದಂತಹ ಒಂದು ಸಂಕಲ್ಪಗಳನ್ನ ತುಂಬುತ್ತಾ ಅಂದ್ರೆ ಅರೂಪ ಲೋಕವನ್ನು ನಾವು, ಅರೂಪ ದೇಹವನ್ನು ಕೂಡ ನಾವು ಬೆಳೆಸ್ಕೋಬಹುದು. ಯಾವುದ್ರ ಮೂಲಕ? ಅತ್ಯಂತ ನಿಸ್ವಾರ್ಥಯುತವಾದಂತಹ ಒಂದು ಸಂಕಲ್ಪಗಳು, ಅಂದ್ರೆ ರೂಪರಹಿತವಾದ ಸಂಕಲ್ಪ. ನೋಡಿ, ಇಲ್ಲಿ ರೂಪರಹಿತ, ಸಹಿತ ಸಂಕಲ್ಪಗಳು ಅಂದ್ರೆ ಅಲ್ಲೂ ಕೂಡ ಇನ್ನೂ ಸ್ವಲ್ಪ ಸ್ವಾರ್ಥ ಇರ್ತದೆ. ರೂಪರಹಿತ ಸಂಕಲ್ಪಗಳು ಅಂದ್ರೆ ಇಡೀ ವಿಶ್ವಕ್ಕೆ ಒಳ್ಳೇದಾಗ್ಲಿ ಅಂತಕ್ಕಂಥ ಪ್ರೇಮಪೂರಿತವಾದಂತಹ ಸಂಕಲ್ಪಗಳು. ಅಂತಹ ಸಂಕಲ್ಪಗಳನ್ನ ನಾವು ಅದಕ್ಕೆ ತುಂಬುತ್ತಾ ಹೋದಾಗ ನಮ್ಮ ಆ ಕಾರಣ ದೇಹ ಮತ್ತಷ್ಟು ಬೆಳೀತಾ, ಮತ್ತಷ್ಟು ಜ್ವಜ್ವಲ್ಯಮಾನವಾಗಿ ಬೆಳಗ್ತಾ ಹೋಗುತ್ತೆ. ಆನಂತರ ನಾವು ಈ ವಿಶ್ವ ಸಹೋದರ ಭಾವದ ಮಟ್ಟಕ್ಕೆ ನಮ್ಮ ಪ್ರಜ್ಞೆನ ನಾವು ಏರಿಸ್ತಾ ಹೋದ್ರೆ, ನಮ್ಮ ಬುದ್ಧಿ ದೇಹ ನಾವೆಲ್ಲರೂ ಕೂಡ ಒಂದೇ, ಆಲ್ ಲೈಫ್ ಈಸ್ ಒನ್ ಅಂತಕ್ಕಂಥ ಭಾವವನ್ನ ನಾವು ಮಾನಸಿಕವಾಗಿ ಆದ್ರೂ ಕೂಡ ಗ್ರಹಣ ಮಾಡ್ತಾ
ಅದನ್ನ ಅನುಭವಿಸ್ತಾ ಹೋದಂತೆಲ್ಲ ನಮ್ಮ ಬುದ್ಧಿ ದೇಹದ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಹೀಗೆ ಈಗ ನಾವು ದೇಹಾತ್ಮನ ಜೀವಾತ್ಮನ ಅಂಕೆಗೆ ಒಳಪಡಿಸ್ತೀವಿ, ಜೀವಾತ್ಮನನ್ನ ನಮ್ಮ ಪುರುಷಾತ್ಮನ ಅಂಕೆಗೆ ಒಳಪಡಿಸುವಂತಹ ಒಂದು ಕಾರ್ಯ ನಮ್ಮದಲ್ಲಿ ನಡಿಬೇಕಾಗುತ್ತೆ. ಈಗ ನಮ್ಗೆ ಈ ಸದ್ಯದ ಪರಿಸ್ಥಿತಿನಲ್ಲಿ ರೂಪದೇಹವೇ ನಮ್ಮ ಕಾರ್ಯಕ್ಷೇತ್ರ ಆಗಿಬಿಟ್ಟಿದೆ. ರೂಪದೇಹವೇ ನಮ್ಮ ಕಾರ್ಯಕ್ಷೇತ್ರ ಈಗಿನ ಮಟ್ಟದಲ್ಲಿ. ಆದ್ರೆ ವಿಕಾಸದಲ್ಲಿ ನಾವು ಮುಂದುವರೆದಂತೆ ಏನಾಗ್ತದೆ, ನಮ್ಮ ಪ್ರಜ್ಞೆ ಕಾರಣದೇಹ, ಬುದ್ಧಿದೇಹ ಮತ್ತು ಆತ್ಮ ಪ್ರಜ್ಞೆ ಮಟ್ಟಕ್ಕೆ ಏರಿದಾಗ ಆಗ ಅತ್ಯಂತ ಕೆಳಗಿನ ಕಾರ್ಯಕ್ಷೇತ್ರ ಅಂದ್ರೇನೆ ನಮ್ಮ ರೂಪದೇಹ ಆಗುತ್ತೆ ನೋಡಿ. ಈಗ ನಾವು ಅರೂಪದೇಹದ ಮಟ್ಟದಲ್ಲಿ ನಿಲ್ತೀವಿ, ಕೇವಲ ಶುದ್ಧ ಸಾತ್ವಿಕವಾದಂತಹ ಸಂಕಲ್ಪಗಳನ್ನ ನಾವು ನೆರವೇರಿಸುವಾಗ ರೂಪದೇಹದ ಮಟ್ಟಕ್ಕೆ ಪ್ರಜ್ಞೆ ಇಳಿಯುತ್ತೆ. ಆ ಕಾರ್ಯ ಆದ ತಕ್ಷಣ ಮತ್ತೆ ಅರೂಪ ಲೋಕದ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಏರಿ ಅಲ್ಲಿ ವಿಶ್ರಮಿಸುವಂತಹ ಒಂದು ಕಾರ್ಯ ನಡೀತಾ ಹೋಗುತ್ತೆ ನೋಡಿ. ಇದು ಆದ್ಮೇಲೆ ಆ ಜೀವಾತ್ಮನ ಪ್ರಜ್ಞೆಯನ್ನು ಕೂಡ ನಾವು ಪರಮಾತ್ಮನ ಪ್ರಜ್ಞೆಯಲ್ಲಿ ಪುರುಷಾತ್ಮನ ಪ್ರಜ್ಞೆಯಲ್ಲಿ ನಾವು ಒಂದು ಮಾಡುವಂತಹ ಮುಂದಿನ ಒಂದು ಮಹತ್ತರವಾದ ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಅದನ್ನೇ ನಾವು ಈ ಥಿಯೋಸಾಫಿಕಲ್ ಪರಿಭಾಷೆನಲ್ಲಿ ಯೋಗ ಮಾರ್ಗ ಅಂತ ಕರಿತೀವಿ. ಆ ಯೋಗ ಮಾರ್ಗದ ಜೀವನ ಅಲ್ಲಿ ಮತ್ತೆ ನಮ್ಗೆ ದೀಕ್ಷಾ ಹಂತಗಳು ಬರುತ್ತೆ. ಆ ಬೆಳೀತಾ 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 ಈ ಪುರುಷಾತ್ಮನ ಪ್ರಜ್ಞೆಯನ್ನ ಪರಮಾತ್ಮನ ಪ್ರಜ್ಞೆಯಲ್ಲಿ ಒಂದು ಮಾಡುವಂತಹ ಒಂದು ಮಹಾ ಪ್ರಕ್ರಿಯೆಯಲ್ಲಿ ಜರುಗ್ತಾ ಹೋಗುತ್ತೆ. ಈ ಎಲ್ಲ ವಿಷಯಗಳನ್ನ ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಈ ಮಾನವ ಜನ್ಮ ಏನಕ್ಕೋಸ್ಕರ ದೊಡ್ಡದು, ಸುಮ್ನೆ ಅದನ್ನ ಹೇಳ್ಬಿಟ್ರ? ಖಂಡಿತ ಅವ್ರು ಸುಮ್ನೆ ಹೇಳಿಲ್ಲ ನೋಡಿ. ಇಷ್ಟೆಲ್ಲದರ ಹಿನ್ನೆಲೆಯಲ್ಲಿ ಈ ಮಾನವ ಜನ್ಮವನ್ನು ನಾವು ಪಡೆದಿರ್ತಕ್ಕಂಥದ್ದಿದೆಯಲ್ಲ, ಇದು ಒಂದು ಬಹಳ ಅತ್ಯಂತ ಪವಿತ್ರವಾದಂತಹ ಒಂದು ಸ್ಥಿತಿ ಇದು. ಅದಕ್ಕೆ ಹೇಳ್ತಾರೆ, ತನುಜಾತಿ ಖಗಜಾತಿ ಮೃಗಜಾತಿಗಳು 100, ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ ಅಂತಾರೆ ಡಿ ವಿ ಜಿ ಅವರು. ತನುಜಾತಿ ಖಗಜಾತಿ ಮೃಗಜಾತಿಗಳು 100, ನರಜಾತಿ ಮಿಕ್ಕ ಜಾತಿಗಳಿಂದ ಬೇರೆ. ನೋಡಿ, ಇದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂತಹ ಒಂದು ಜೀವನ ಇದು. ನರಜೀವನದಿ ರಣದಿ ವಿಧಿಯ ಬಲವೊಂದು ಕಡೆ, ಚಿದ ವಿವೇಕದಿ ಬೆಳೆದ ನಲುಮೆಯನೊಂದು ಕಡೆ, ಹುಂಬುವರೆ ಪುರುಷಂಗೆ ನಲುಮೆಯ ನುಳಿದ ಕಡೆ ಗೆಲುವು, ಪುರುಷತನವೇ ವಿಜಯ ಮಂಕುತಿಮ್ಮ ಅಂತ ಹೇಳಿದ್ರು. ಇದು ಕೇವಲ ಮಾನವನಿಗೆ ಮಾತ್ರ ಸಾಧ್ಯವಾಗ್ತಾ ಇರ್ತಕ್ಕಂತಹ ಒಂದು ವ್ಯವಸ್ಥೆ. ಈ ನರಜೀವನದ ರಣದಿ ವಿಧಿಯ ಬಲ ಒಂದು ಕಡೆ, ನಾವು ಬರೀ ವಿಧಿ ಅದೃಷ್ಟ ಹಾಗೆ ಅಂತ ಹೇಳ್ತೀವಿ, ಅದೊಂದು ಕಡೆ ಇದ್ರೆ ಈ ಚಿರ ವಿವೇಕ ಅಂತಕ್ಕಂಥದ್ದು ಬೆಳೆದಾಗ ನಲುಮೆಯ ನೊಂದು ಕಡೆ, ನಾವು ಆ ವಿವೇಕದ ಬೆಳಕಿನಲ್ಲಿ ಎಷ್ಟು ನಮ್ಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರೆ, ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳೆಯುವಂತಹ ಅವಕಾಶವನ್ನ ಪ್ರಕೃತಿ ನಮಗೆ ಒದಗಿಸಿಕೊಟ್ಟಿದೆ ಅಂತ ಹೇಳ್ತಾರೆ. ಕೇವಲ ನಾವು ವಿಧಿಯ ಗುಲಾಮರಲ್ಲ. ಅದಕ್ಕೆ ಹೇಳ್ತಾರೆ, ಜ್ಞಾನಿಯಾದವನು ಗ್ರಹಗಳನ್ನು ತಾನು ಆಳುತ್ತಾನೆ, ಅಜ್ಞಾನಿಯಾದವನನ್ನ ಗ್ರಹಗಳು ತಾವು ಆಳುತ್ತವೆ ಅಂತ ಹೇಳ್ತಾರೆ. ನಮ್ಮ ವಿಕಾಸವನ್ನ ನಾವು ಯಾರ್ದೋ ಕೈ ಕೊಟ್ಬಿಟ್ಟು ದೇವ್ರು ನಮ್ಮನ್ನು ಉದ್ಧಾರ ಮಾಡ್ಬಿಡ್ತಾನೆ, ಯಾರೋ ಗುರುಗಳು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಖಂಡಿತ ಸರಿಯಲ್ಲ. ಭಗವಂತ ನಮ್ಮೆಲ್ಲರಲ್ಲೂ ಕೂಡ ಅಗಾಧವಾದಂತಹ ಅದ್ಭುತವಾದಂತಹ ಸಾಮರ್ಥ್ಯವನ್ನ ಇಟ್ಟು ಕಳಿಸಿದ್ದಾನೆ. ಆ ಇಟ್ಟಿರ್ತಕ್ಕಂತಹ ಆ ಸಾಮರ್ಥ್ಯವನ್ನ ನಾವು ವ್ಯಕ್ತ ಮಾಡಿಕೊಳ್ತಾ ಆ ಭಗವಂತನಲ್ಲಿ ನಾವು ಭಗವಂತನೇ ಆಗಬಹುದಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಅದಕ್ಕೆ ಬೇಕಾಗಿರುವ ಎಲ್ಲ ಜ್ಞಾನವನ್ನೂ ಕೂಡ ನಮ್ಗೆ ಗುರುಗಳು ದಯಪಾಲಿಸಿದ್ದಾರೆ. ಇದನ್ನ ನಾವು ಮಾನವನ ಈ ಸ್ವರೂಪ, ಈ ಜೀವ ವಿಕಾಸ, ಇಂತಹ ಒಂದು ಅದ್ಭುತವಾದಂತಹ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗೆ ಇದು ನಮ್ಗೆ ಈ ಎಂತಹ ಒಂದು ಜ್ಞಾನವನ್ನ ಆ ಗುರುಗಳು ನಮ್ಗೆ ದಯಪಾಲಿಸಿದ್ದಾರೆ ಅಂತ ಹೇಳಿದ್ರೆ, ಖಂಡಿತ ಇದನ್ನ ನಾವು ಮಾನಸಿಕವಾಗಿ ಅಧ್ಯಯನ ಮಾಡ್ತಾ ಹೋದ್ರೂ ಕೂಡ ನಾವು ಖಂಡಿತ ಇದ್ದಂತೆ ಇರೋದಕ್ಕಾಗೋದಿಲ್ಲ. ಅದು ನಮ್ಮನ್ನ ಮೇಲೆತ್ತೇತ್ತೆ ಅಂತಹ ಒಂದು ವಿಜಯೀ ಪ್ರಜ್ಞೆ ಅಂತ ಹೇಳ್ತಾರೆ ನೋಡಿ. ಒಂದೊಂದು ವರ್ಗವನ್ನ ದಾಟಿ ನಾವು ಮೇಲ್ ಬರುವಾಗ ಇದುವರೆಗೆ ಅಧೀನ ಪ್ರಜ್ಞೆ ಆಗಿದ್ದು ಇನ್ನು ಮುಂದೆ ವಿಜಯೀ ಪ್ರಜ್ಞೆಯಾಗಿ ಹೊರಹೊಮ್ತಾ ಹೋಗುತ್ತೆ. ಅಂತಹ ಒಂದು ಸದಾವಕಾಶವನ್ನ ನಮ್ಗೆ ಈ ಥಿಯೋಸಾಫಿಕಲ್ ಸೊಸೈಟಿಯ ಸಾಹಿತ್ಯ ಒದಗಿಸ್ತಾ ಬಂದಿದೆ. ಆ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಂಡು ಅವುಗಳನ್ನ ಅನುಷ್ಠಾನ ಮಾಡ್ತಾ ಹೋದ್ರೆ ಈ ಮಾನವ ಜನ್ಮ ಬಲು ದೊಡ್ಡದು ಅಂತಕ್ಕಂಥದ್ದು ಕೇವಲ ಅದು ಪದವಾಗಿ ವಾಕ್ಯವಾಗಿ ಉಳಿದೇನೆ ಅದನ್ನ ಅನುಷ್ಠಾನ ಮಾಡ್ತಾ ನಾವು
ಆ ವಿಕಾಸವನ್ನ ತೀವ್ರಗೊಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಕೂಡ ಪಾಲ್ದಾರರಾಗ್ಬೋದು ಅಂತ ಅವಕಾಶವನ್ನ ನಾವು ನೀವೆಲ್ಲ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಷಯವನ್ನ ಮುಕ್ತಾಯ ಮಾಡೋಣ.